ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಆರ್ಕೇಶ್ವರ, ಮರಳೇಶ್ವರ, ಆಮೇಲೆ ಇನ್ನೂ ಹಲವಾರು ದೇವಸ್ಥಾನ ಕಟ್ತಾರೆ ಶ್ರೀಬಂದು. ಹೊಯ್ಸಳರ ಟೈಮಲ್ಲಿ ವಿಷ್ಣುವರ್ಧನ ಏನು ಮಾಡ್ತಾನೆ, ತಮ್ಮ ಗುರುಗಳಾದ ಶಂಕರಾಚಾರ್ಯರ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಇಷ್ಟು ಮರಳೇಶ್ವರದು ವೈದ್ಯರ ಹತ್ರ ಹೋಗ್ಬಿಟ್ಟು ಬಂದಾಯಿತು, ಪಾತಾಳನೂ ನೋಡಾಯಿತು. ಇವಾಗ ಮರಳೇಶ್ವರಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ನೋಡಿ ಪುಟ್ಟಕ್ಕನ ಮಕ್ಕಳು, ಇದು ಪುಟ್ಟಕ್ಕನ ಮಿಸ್. ಅವ್ರನ್ನ ಇವ್ರು ಕಾಪಿ ಮಾಡಿದ್ದಾರೆ, ಇವ್ರನ್ನ ಅವ್ರು ಕಾಪಿ ಮಾಡಿದಾರೋ ಗೊತ್ತಿಲ್ಲ. ಎಂಟ್ರಿನೇ ಇಲ್ಲ. ಇಲ್ಲಿಂದ ಬಂದೆ, ಇಲ್ಲಿಗಿದೆ, ಸ್ಟಾಪ್ ಆಗಿಬಿಟ್ಟಿದೆ ಇಲ್ಲಿಗೆ. ಅದಕ್ಕೆ ಈ ರೂಟ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಹೆಂಗಿದೆ ಅಂದರೆ ಭಯಂಕರವಾಗಿದೆ ಗೈಸ್. ಇನ್ನೊಂದು ಅರ್ಧ ಗಂಟೆ ಆಗ್ಬಿಟ್ರೆ ಈ ಕಡೆ ಜನನೇ ಬರಲ್ಲ ಅನಿಸುತ್ತೆ, ಅಷ್ಟು ಭಯಂಕರವಾಗಿದೆ. ನೋಡಿ ಹೆಂಗಿದೆ. ಇಷ್ಟೇ ಇರೋದು, ತಪ್ಪು ತಿಳ್ಕೊಬೇಡಿ. ಹಾಂ, ಏನೋ ಅನ್ಕೋಬೇಡಿ. ಥ್ಯಾಂಕ್ಸ್ ಅಜ್ಜಿ. ನಮ್ಮದು ಬೆಂಗಳೂರಮ್ಮ. ದಾವಣಗೆರೆ. ನೀವು ಇಲ್ಲಿ ಅಷ್ಟು ದೂರದಿಂದ ಇದೆ ಬ್ರೋ. RC 1.39K ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಬ್ರೋ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ RC ಕನ್ನಡಿಗ. ಬಸ್ ಇವತ್ತಿನ ವ್ಲಾಗ್ ಬಂದು ಕಾಲೇಜ್ ಫ್ರೆಂಡ್ ಮದುವೆ ಇದೆ, ಸೊ ಹೋಗ್ತಾಯಿದ್ದೀನಿ. ಅದು ಬಂದು ತಲಕಾಡಿನಲ್ಲಿದೆ, ಮೈಸೂರು ಡಿಸ್ಟಿಕ್ ಟಿ ನರಸೀಪುರ ತಾಲೂಕಿನ ತಲಕಾಡು ಮದುವೆ ಇದೆ. ಸೊ ಮದುವೆಗೆ ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್ ಜೊತೆ ವ್ಲಾಗ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಇವತ್ತು ಯಾರೂ ಬರ್ತಿಲ್ಲ ಆಲ್ಮೋಸ್ಟು. ಸೊ ಹಂಗೆ ಮದುವೆ ಅಟೆಂಡ್ ಮಾಡಿ, ಹಾಗೆ ತಲಕಾಡಲ್ಲಿರೋ ಮದುವೆ ಇರೋದು ತಲಕಾಡಲ್ಲಿರೋ ಕಾರಣ ಹಂಗೆ ತಲಕಾಡು ಟೆಂಪಲ್ಗೆ ಹೋಗಿ ಕಾವೇರಿ ನದಿ ನೋಡಿಕೊಂಡು ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ನನಗೆ ಗೊತ್ತಿರೋ ಪ್ರಕಾರ. ಬನ್ನಿ ಅದು ತಿಳ್ಕೊಂಡು ಹಂಗೆ ಒಂದು ತಲಕಾಡು ಒಂದು ರೌಂಡ್ ಹಾಕ್ಕೊಂಡು ಮರಳು ಭೂಮಿಯಲ್ಲಿ ಬರೋಣ. ಲೆಟ್ಸ್ ಗೋ ಲಾಗ್. ಸೀಟ್ ಇಲ್ಲ ಕಣ, ಸೀಟ್ ಇಲ್ಲ. ಮೈಸೂರು ಹೋಗಲ್ಲ, ಕೊಳ್ಳೇಗಾಲ ಒಳ್ಳೆ ಕಡೆ. ನಡ್ರಿ ಒಳಗಡೆ, ಡೋರ್ ಹತ್ರ ಯಾರು ನಿಂತ್ಕೊ ಬರೋದಿಲ್ಲ ಲೆಕ್ಸ್ಗಳು. ನಡ್ರಿ ಒಳಗಡೆ.
ಫೈನಲಿ ತಲಕಾಡು ಬಂದಿದ್ದೀನಿ. ಇಲ್ಲಿಂದ 1 ಕಿಲೋಮೀಟ್ರ್ ಅಂದರೆ ದೇವಸ್ಥಾನಕ್ಕೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಟೈಮ್ ಬೇರೆ ಆಲ್ರೆಡಿ ಆಗೋಗಿದೆ. ಹೋಗ್ಬಿಟ್ಟು ಫಸ್ಟು ದರ್ಶನ ಮಾಡ್ಕೊಳ್ಳೋಣ, ಆಮೇಲೆ ಎಲ್ಲ ವೀಡಿಯೋ ಮಾಡಾದ್ಮೇಲೆ ಎಕ್ಸ್ಪ್ರೆಷನ್ ಕೊಡ್ತೇನೆ. ಬನ್ನಿ, ಹೇಗಿದೆ ನೋಡೋಣ ಟೆಂಪಲ್. ಎಲ್ಲ ಡೈರೆಕ್ಟಿಗಿದೆ, ಸ್ಟ್ರೈಟ್ ಹೋಗಬೇಕು. ನಮ್ಮದು ಬೆಂಗಳೂರಮ್ಮ. ನಮ್ದಿರೋದು ದಾಸನದೊಡ್ಡಿ, ಇವಾಗಿರೋದು ಬೆಂಗಳೂರು. ಪೂಜೆ ಮಾಡಿದ್ದಾರೆ. ಊರಿಗೆ ಎಂಟ್ರಿ ಆಗಿದ ತಕ್ಷಣ ಈ ದೇವಸ್ಥಾನಕ್ಕೆ ಅನಿಸುತ್ತೆ. ಇದು ಗಣಪತಿ ದೇವಸ್ಥಾನ. ಶಿವಲಿಂಗದ ಮೇಲೆ ಗಣೇಶ ಇದೆ. ತುಂಬ ಹಳೇದು ಅನಿಸುತ್ತೆ ಇದು. ಇಲ್ಲೊಂದು ದೇವಸ್ಥಾನ ಇದೆ, ಐ ಥಿಂಕ್ ಹೆಸರೇ ನನಗೂ ಗೊತ್ತಿಲ್ಲ ಯಾವ ದೇವರು ಅಂತ. ಇದು ಲಕ್ಷ್ಮೀ ದೇವರು ಅನಿಸುತ್ತೆ. ಇಲ್ಲೊಂದಿದೆ. ಶಿವಾಯ. ಇದು ನಾವು ಬಂದಿದ್ದಾರೆ, ಈಗ ಹೋಗ್ಬೇಕಾಗಿದ್ದಾರೆ. ಇಲ್ಲ ಇವಾಗೇನು ಬೇಡ, ನಾಳೆ ಮರ್ತೇ ಬರ್ತೀವಿ. ಕೇಳ್ತೀವಿ, ನಾಳೆ ಬರಬೇಕು. ಸೊ ಒಬ್ಬರು ಗೈಡ್ ಸಿಕ್ಕಿದ್ರು, ಅವ್ರು ಕೇಳ್ತಿದ್ರು ಏನಾರು ಗೈಡ್ ಬೇಕಾ ಅಂತ. ನೋಡಿ ಅಲ್ಲಿರೋರು. ನಮ್ಗೆ ಸದ್ಯಕ್ಕೆ ಯಾರೂ ಬೇಡ, ನಾವೇ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಮಾಡೋಣ ಅಂದ್ಕೊಂಡಿದ್ದೀನಿ ಅಂದೆ. ಸದ್ಯಕ್ಕೆ ಯಾರೂ ಬಂದಿಲ್ವಂತೆ ರೀಸೆಂಟಾಗಿ. ಐ ಥಿಂಕ್ ರೀಸೆಂಟಾಗಿ ಅಂದರೆ ಈಗ ನಾನೇ ಮೊದಲನೇ ಬರ್ತಾಯಿರೋದು. ಇದು ಟೆಂಪಲ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ ಮತ್ತು ಆರ್ಕೇಶ್ವರ, ಅದ್ರ ಜೊತೆಗೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ. ಫೈನಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಪಂಚಲಿಂಗಗಳ ಸಾಲು ಅಂತ ಒಳ್ಳೆ ಟೈಮ್ ಬಂದಿದ್ದೀನಿ. ಇದು ಮೊದಲನೇ ದೇವಸ್ಥಾನ, ವೈದ್ಯನಾಥೇಶ್ವರ ದೇವಸ್ಥಾನ. ಇದು ಹಾಯ್ 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 ವೈದ್ಯನಾಥೇಶ್ವರ ಸ್ವಾಮಿ ಪೂಜೆ ನೋಡಿ.
ಇದು ದೇವಸ್ಥಾನ ಸುತ್ತ ಇರೋದು ವೈದ್ಯನಾಥೇಶ್ವರ ದೇವಸ್ಥಾನ. ಇದ್ರ ಸುತ್ತ ಇರೋದು. ಇದರಲ್ಲೇ 5 ಒಟ್ಟಿಗೆ ದೇವಸ್ಥಾನ, 1 2 3 ದೇವರ ಹೆಸರಿದೆ. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಆರ್ಕೇಶ್ವರ, ಮರಳೇಶ್ವರ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಗೋಪುರ ಇಲ್ಲಿ ಪಂಚಲಿಂಗೇಶ್ವರ ಟೆಂಪಲ್ ಇದೆ. ಮುಂದೆ ಕೂದಲು ಮೊಗ್ಲು ಇಲ್ಲ ಇದು ತಲಕಾಡು ಆರಾಮಾಗಿದ್ದಾರೆ ಅಲ್ಲಿ ನಿಮ್ಮ ಮಕ್ಕಳು
ಕಂಪದ ಮೇಲೆ ಒಂದೊಂದು. ನಮ್ಮ ಬಾಸ್ ಆಂಜನೇಯ. ಗೈಸ್ ಮಾತಾಡೋಂಗಿಲ್ಲ, ವೀಡಿಯೋ ಮಾಡಿ ಕಡಿಯೋದ್ರೆ ಮಾತಾಡಬೇಡಿ ಅಂದರು, ಅದಕ್ಕೆ ವೀಡಿಯೋ ಮಾತ್ರ ಮಾಡ್ತಾಯಿದ್ದೀನಿ. ಆಮೇಲೆ ವಿಡಿಯೋ ಫಿನಿಶ್
ವೈದ್ಯನಾಥೇಶ್ವರ ದೇವಸ್ಥಾನ ಆಯಿತು. ನೆಕ್ಸ್ಟು ಇದು ವೀರಭದ್ರೇಶ್ವರ ದೇವಸ್ಥಾನ. ವೀರಭದ್ರೇಶ್ವರ ದೇವಸ್ಥಾನ ಅಂತ ಇದು ಇದಾಗಿದೆ. ಇದು ನೆಕ್ಸ್ಟು ಪಾತಾಳೇಶ್ವರ ದೇವಸ್ಥಾನ. ಬನ್ನಿ ನೋಡೋಣ. ನೋಡಿ, ಇಲ್ಲಿಂದನೇ ಮಣ್ಣು ಸ್ಟಾರ್ಟು. ಮರಳು ನೋಡಿ. ಶ್ರೀ ಪಾತಾಳೇಶ್ವರ, ಶ್ರೀ ಮರಳೇಶ್ವರ, ಚೌಡೇಶ್ವರಿ ದೇವಾಲಯಗಳಿಗೆ ದಾರಿ. ಪಾತಾಳೇಶ್ವರ, ಮರಳೇಶ್ವರ, ಚೌಡೇಶ್ವರಿ ದೇವಸ್ಥಾನ 3 ಇಲ್ಲಿ ಒಟ್ಟಿಗೆ ಇದೆ. ನೋಡಿ ಮೇಲ್ಗಡೆ ಹಿಂಗಿದೆ. ನಿಮಗೇನು ದೊಡ್ಡ ಗೋಪುರ ಕಾಣಿಸ್ತಿದೆ, ಇದು ವೈದ್ಯನಾಥೇಶ್ವರ ದೇವಸ್ಥಾನ. ಇದು ವೀರಭದ್ರೇಶ್ವರ ದೇವಸ್ಥಾನ. ನಾನಂತೂ ಒಳ್ಳೆ ಟೈಮ್ ಬಂದಿದ್ದೀನಿ ಅನ್ಬೋದು. ಬಿಸಿಲಿಲ್ಲ, ಏನಿಲ್ಲ, ತಂಪಾಗಿದೆ. ಬನ್ನಿ. ಛತ್ರಿ ಹಾಕ್ಕೊಂಡು ಹೋಗ್ಬೋದು. ಸ್ಲಿಪ್ಪರ್ ಹಾಕ್ಕೊಂಡಿಲ್ಲ, ಹಂಗೆ ಬರೀ ಗಾಲಲ್ಲಿ ಹೋಗ್ತಾಯಿದ್ದೀನಿ. ಗೈಸ್, ನಿಮಗೆ ಇಲ್ಲಿ ಮರಳಿ ಹೆಂಗೆ ಬಂತು, ಇಲ್ಲೊಂದು ಕತೆ ಇದೆ, ಅಲಿಮೇಲಮ್ಮ ಶಾಪದ ಕತೆ. ಅದನ್ನು ಮುಂದಿನ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ನಿಮಗೆ. ಅದು ನಿಜಾನ ಸುಳ್ಳ, ಏನು ಶಾಪ ಕೊಟ್ಟಿದ್ರು ಅಲಿಮೇಲಮ್ಮ, ಏನು ಕೊಟ್ಟಿದ್ರು, ಯಾವ ಕಾರಣಕ್ಕಾಗಿ ಕೊಟ್ಟಿದ್ರು, ಎಲ್ಲ ಪ್ರತಿಯೊಂದು ಹೇಳ್ತೀನಿ. ಒಬ್ಬರು ಗೈಡ್ ಸಿಕ್ಕಿದ್ರು, ನಿಮಗೆ ಈ ತಲಕಾಡು ಬಗ್ಗೆ, ದೇವಸ್ಥಾನ ಬಗ್ಗೆ, ಅಲಿಮೇಲಮ್ಮ ಬಗ್ಗೆ, ಆಲ್ಮೋಸ್ಟ್ ಅಲಿಮೇಲಮ್ಮನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಂದ್ಬಿಟ್ಟು. ಗೌರ್ಮೆಂಟ್ ಕಡೆಯಿಂದ ಒಬ್ಬರು ಇದ್ದಾರೆ, ಇನ್ನು ಮಿಕ್ಕಿರೋರೆಲ್ಲ ಪ್ರೈವೇಟ್ ಅವರು. ಆದರೆ ನಾನು ಕೇಳೋಕ್ಕೆ ಹೋಗಿಲ್ಲ. ನಾನು ತಿಳ್ಕೊಂಡಿರೋ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ ಈ ವಿಡಿಯೋದಲ್ಲಿ. ಮೊದಲು ವಿಡಿಯೋ ನೋಡಿ, ಫೈನಲಿ ನಿಮಗೆ ಹೇಳ್ತೀನಿ. ನೋಡಿ ಹೇಗಿದೆ, ಜನನೇ ಇಲ್ಲ ಅನ್ಬೋದು. ನಿರ್ಜನ ಪ್ರದೇಶ. ಈ ಕಡೆ ಏನಿದೆ ಗೊತ್ತಿಲ್ಲ, ಈ ಕಡೆ ಕಾಡು. ಸುಮ್ಮನೆ ಯಾಕೆ ರಿಸ್ಕ್ ಎಲ್ಲ ಬೇಡ. ಕೊಟ್ಟಿರೋ ದಾರಿಯಲ್ಲಿ ಬಾಯಿ ಮುಚ್ಕೊಂಡು ಹೋಗೋಣ. ಇನ್ನೊಂದು ದೇವಸ್ಥಾನ ಸಿಗೋ ಮುಂಚೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಇಲ್ಲಿ 30ಕ್ಕೂ ಹೆಚ್ಚು ದೇವಸ್ಥಾನಗಳಿದೆ, ಎಲ್ಲ ಮಣ್ಣಲ್ಲಿ ಮುಚ್ಚೋಗಿದೆ ಇಲ್ಲಿ. ಅದರಲ್ಲಿ ಉತ್ಖನನ ಮಾಡಿ 5 ದೇವಸ್ಥಾನಗಳು ಮಾತ್ರ ಓಪನ್ ಮಾಡಿರೋದು. ಆದರೆ ಯಾವ್ಯಾವ ದೇವಸ್ಥಾನ ಅಂದರೆ ಅದನ್ನು ಮುಖ್ಯವಾಗಿ ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಹಾರ್ಕೇಶ್ವರ,
ಆಮೇಲೆ ಇನ್ನೊಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇಲ್ಲಿ ಪ್ರೆಸೆಂಟ್ ಇರೋದು. ಇನ್ನೂ 24-25 ದೇವಸ್ಥಾನ ಮಣ್ಣೆಲ್ಲ ಮುಚ್ಚಿ ಹೋಗೋದೆ. ಇನ್ನೂ ಅದು ಉತ್ಖನನ ಮಾಡಿಲ್ಲ, ಏನು ಮಾಡಿಲ್ಲ, ಹಾಗೆ ಇದೆ. ಮುಖ್ಯವಾಗಿ ವೈದ್ಯನಾಥೇಶ್ವರ ದೇವಸ್ಥಾನ, ಪಾತಾಳೇಶ್ವರ, ಅರ್ಕೇಶ್ವರ, ಮರಳೇಶ್ವರ ಮರ್ತೋಗಿದೆ, ಇದೇ ಮರಳೇಶ್ವರ. ಇದು ಮುಖ್ಯವಾಗಿ ಈ 5 ಟೆಂಪಲ್ ಇಲ್ಲಿರೋದು. ಯಾವುದಂದರೆ ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಆರ್ಕೇಶ್ವರ, ಈ 4 ಈಶ್ವರ ದೇವಸ್ಥಾನಗಳ ಜೊತೆ ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇನ್ನೊಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನವೂ ಹೊಯ್ಸಳರ ಕಾಲದಲ್ಲಿ ಸ್ಥಾಪಿಸಿದ್ದು. ಹೊಯ್ಸಳ ವಿಷ್ಣುವರ್ಧನ ಅವ್ರ ಗುರುಗಳು ಶಂಕರಾಚಾರ್ಯರು ಅವರ ಆಜ್ಞೆ ಮೇರೆಗೆ ಇಲ್ಲಿ ದೇವಸ್ಥಾನ ಲಕ್ಷ್ಮೀನಾರಾಯಣ ದೇವಸ್ಥಾನ ಓಪನ್ ಮಾಡಿದ್ದು ಅಂತ ಹೇಳ್ತಾರೆ. ಇಲ್ಲೊಂದು ಚಿತ್ರಣ ಆಗ್ಬಿಟ್ಟಿದೆ. ದೇವಸ್ಥಾನಗಳ ಬಗ್ಗೆ ಇದಿದೆ. ದೇವಸ್ಥಾನ 30ಕ್ಕೂ ಹೆಚ್ಚು ಶಿವನ ದೇವಸ್ಥಾನ ಇಲ್ಲಿ ಇದ್ದಿತ್ತು. ಆದರೆ ಮರಳಿಂದ ಇಲ್ಲಾಗಿದ್ದಂಥ ಶಾಪದಿಂದ ಎಲ್ಲ ಮುಚ್ಚೋಗಿ 5 ದೇವಸ್ಥಾನಗಳು ಮಾತ್ರ ಓಪನ್ ಮಾಡೋಕ್ಕಾಗಿದೆ. ಇನ್ನು ಮಿಕ್ಕಿದ ದೇವಸ್ಥಾನ ಆಗಿಲ್ಲ. ಮುಖ್ಯವಾಗಿ ವೈದ್ಯನಾಥೇಶ್ವರನೇ ಮುಖ್ಯ ದೇವರು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಕತೆ ಏನಾಗಿದೆ ಇಲ್ಲಿ ಅಂದರೆ, ಒಂದು ತೋರಿಸ್ತಿತ್ತು ಹೆಂಗಿದೆ. ಎಂಟ್ರಿನೇ ಇಲ್ಲ. ಇಲ್ಲಿಂದ ಬಂದೆ ಅದಕ್ಕೆ ಈ ರೂಟ್ ಕ್ರಾಸ್ ಭಯಂಕರವಾಗಿ ಒಂದು ಅರ್ಧ ಗಂಟೆ ಆಗ್ಬಿಟ್ರೆ ಈ ಕಡೆ ಜನ ಇರಲ್ಲ ಅನ್ಸುತ್ತೆ. ಜನ ಆ ಸೈಡಿಂದ ಬರ್ತಾವ್ರೆ. ನಾನು ಮಾತ್ರ ಈ ರೂಟಲ್ಲಿ ಹೋಗ್ತಾ ಇರೋದು. ನಾವು ಯಾರು ರೂಟಲ್ಲ ಬರಲಿ. ನನಗೆ ಗೊತ್ತಿರೋ ಪ್ರಕಾರ ಸ್ಕೂಲಲ್ಲಿ ಬಂದಾಗ ಈ ರೂಟಲ್ಲಿ ಬಂದಿದ್ದು ಗೈಸ್ ನಾನು. ನೋಡಿ ಇಲ್ಲಿ ಪಾತಾಳೇಶ್ವರ. ನಾನು ಮೊದಲಿಗೆ ವೈದ್ಯನಾಥೇಶ್ವರ ದೇವಸ್ಥಾನ ನೋಡು ಪಾತಾಳೇಶ್ವರ ಅಂದ್ಕೊಂಡೆ. ಯಾಕಂದರೆ ಅದು ಒಂದು ಹಳ್ಳದಲ್ಲಿ ಇದ್ದಿದ್ದ ದೇವಸ್ಥಾನ ನೋಡಿಬಿಟ್ಟು ಪಾತಾಳ ಅಂದರೆ ಹಳ್ಳದಲ್ಲಿ ಇದೆ ಅಂದ್ಕೊಂಡು ನಾನು ಅದನ್ನ ಪಾತಾಳೇಶ್ವರ ಅಂದ್ಕೊಂಡು ಆಮೇಲೆ ಗೊತ್ತಾಯಿತು ಅದು ವೈದ್ಯನಾಥೇಶ್ವರ ದೇವಸ್ಥಾನ ಅಂತ. ನೋಡಿ ಇದು ಕರೆಕ್ಟಾ. ನೋಡಿ ಇಲ್ಲಿ ಮುಂದೆ ಇದೆ ಪಾತಾಳೇಶ್ವರ. ಪಾತಾಳ ಅಂದರೆ ಆಳದಲ್ಲಿರೋದು. ಪಾತಾಳ ಭೂಮಿಯಲ್ಲಿ ಇದ್ದಿರೋದೆಲ್ಲ ಒಳಗೆ. ಇದನ್ನು ಮುಚ್ಚೋಗಿತ್ತು ಹೇಳ್ಬೇಕಂದ್ರೆ ಇದನ್ನು ಮರಳಿಂದ ತೆಗೆದಿದ್ದಾರೆ ಪ್ರೆಸೆಂಟು. ಎಲ್ಲ ಸ್ಲಿಪ್ಪರ್ ಇಲ್ಲಿ ಬಿಡ್ತಾವ್ರೆ. ನಾನು ಅಲ್ಲೇ ಬಿಟ್ಬಿಟ್ಟು ಬಂದೆ ಎಂಟ್ರೆನ್ಸಲ್ಲಿ. ಇಲ್ಲಿದೆ ಮರಳೇಶ್ವರ ಆ ಕಡೆ ಇದೆ. ಆಮೇಲೆ ಹೋಗೋಣ ಮೋಸ್ಟ್ಲಿ ಪಾತಾಳೇಶ್ವರ. ಪೂಜೆ ಮಾಡಿಸಿ, ಸರ್ಪದೋಷ ನಾಗದೋಷಿದು ಪರಿಹಾರ ಆಗುತ್ತೆ. ಪೂಜೆ ಮಾಡಿಸಿ. ಸೆಕೆಂಡು ಮೊದಲೇನು ನೋಡಿದ್ದು ವೈದ್ಯನಾಥೇಶ್ವರ. ಇವಾಗ ಹೋಗ್ತಿರೋದು ಪಾತಾಳೇಶ್ವರ. ಬನ್ನಿ ಬ್ರೋ. 20 ತಾಳಿ. ಹೋಗಿ ತಲೆಬಾಗಿ, ಹೋಗಿ ಒಳ್ಳೆ ತಲೆಬಾಗಿ. ಸ್ಟ್ರೈಟ್ ಬೆಳೆದಿಲ್ಲ ನಡೆಯೋ. ಇದು ಪಾತಾಳೇಶ್ವರ. ನೋಡಿ ಒಳಗಡೆ ಹೋಗಿ ಬಂದ್ವಿ. ಒಳಗಡೆ ನಿಂದಿಸು ಆಗಲ್ಲ. ಇದು ನೋಡಿ ಎಷ್ಟು ಹೇಳ್ಬೇಕಂದ್ರೆ ಮೇಲ್ಗಡೆ ನಿಮ್ಗೆ ಏನು ದಿಬ್ಬ ಕಾಣಿಸ್ತದೆ ಅಲ್ಲಿವರೆಗೂ ಮಣ್ಣಿತ್ತು. ಮಣ್ಣು ತೆಗೆದು ಕೆಳಗಿರೋದು. ಇಷ್ಟು ಕೆಳಗಡೆ ಇದೆ ಈ ದೇವಸ್ಥಾನ. ಅದಕ್ಕೆ ಇದನ್ನು ಪಾತಾಳೇಶ್ವರ ಅಂತಾರೆ. ಒಂಥರ ಪಾತಾಳ ಲೋಕದಲ್ಲಿರುವ ದೇವಸ್ಥಾನ ಇದು, ಈಶ್ವರನ ದೇವಸ್ಥಾನ.
ಗೈಸ್ ನೀವು ಒಂದು ಮೊದಲೇ ನೋಡಿದ ವೈದ್ಯನಾಥೇಶ್ವರ, ಇದು ಪಾತಾಳೇಶ್ವರ. ನೆಕ್ಸ್ಟು ನಾವು ಹೋಗ್ತಾ ಇದ್ದೀವಿ ಈಗ ಮರಳೇಶ್ವರ. ಅಲ್ಲಿಗೆ ಹೋಗೋ ಮುಂಚೆ ಅಲ್ಲಿ ಶಿವಲಿಂಗ ಇದೆ, ಶಿವಲಿಂಗಕ್ಕೆ ಇದು ಹಾಕ್ಬಿಟ್ಟು ಹೊರಡೋಣ. ತಲೆಬಾಗಿ ಹೋಗಿ ಒಳಗೆ ತಲೆಬಾಗಿ ಬನ್ನಿ ಬರುವಾಗ ಹೊಡಿ ಸರ್. ಮನೆಗೆ ಮಹಾಪ್ರಸಾದ ತಗೊಳ್ಳಿ, ನೈವೇದ್ಯ ಪ್ರಸಾದ ಇದೆ. 5 ಪಂಚಲಿಂಗ 5 ಲಾಡು ಬರುತ್ತೆ, ತುಪ್ಪ ಲಾಡು ಬರುತ್ತೆ, ಆತರ ಪುಡಿ ಬರುತ್ತೆ. ಪಂಚಕಜಾಯ, ಪಂಚಕ್ರಿಯೆ, ಅವಲಕ್ಕಿ, ತೀರ್ಥ ಪ್ರಸಾದ, ಅರ್ಚನೆ, ಕುಂಕುಮ, ಹೋಮದ ಭಸ್ಮ ಬರುತ್ತೆ. ತೀರ್ಥ ಪ್ರಸಾದ ತಗೊಳ್ಳಿ. ನಾಗದೋಷ ಸರ್ಪದೋಷ ಇದೆ, ಪರಿಹಾರ ಆಗುತ್ತೆ. ಸ್ನಾನ ಮಾಡಿದ ಸ್ನಾನ ಮಾಡಿ ಎಲ್ಲರೂ ತಗೊಳ್ಳಿ, ಆರೋಗ್ಯವಾಗಿ 1 ಪ್ಯಾಕೆಟ್ 50 ರೂಪಾಯಿ. ಇಲ್ಲಿ ತುಪ್ಪ ಲಾಡು ಆತರ ಪುಡಿ ಬರುತ್ತೆ, 100 ರೂಪಾಯಿ ಆಗುತ್ತೆ, 50 ರೂಪಾಯಿ. ಒಳ್ಳೆ ಮನೆಗೆ ಪ್ರಸಾದ ತಗೊಳ್ಳಿ, ನೈವೇದ್ಯ ಪ್ರಸಾದ ಇದೆ. ಒಳ್ಳೆ ಮನೆಗೆ ಪ್ರಸಾದ ತಗೊಳ್ಳಿ, ಅರ್ಚನೆ, ಕುಂಕುಮ, ಹೋಮದ ಭಸ್ಮ, ತೀರ್ಥ ಪ್ರಸಾದ ಬರುತ್ತೆ ತಗೊಳ್ಳಿ. ನಾಗದೋಷ ಸರ್ಪದೋಷ ದಿಷ್ಟಿ ದೋಷ ಕೂಡ ನಿವಾರಣೆ ಆಗುತ್ತೆ. ತೀರ್ಥದ ಬರುತ್ತೆ, 100 ರೂಪಾಯಿ ಆಗುತ್ತೆ. ಉಪ್ಪು ಲಾಡು, ಪಂಚಕಜ್ಜಾಯ, 5 ಲಾಡು ಎಲ್ಲ ಬರುತ್ತೆ. 50 ರೂಪಾಯಿ. ಶಿವ ನಮ ಶಿವ ನಮ ಶಿವ. ಸ್ವಲ್ಪ ನೀರಲ್ಲಿ ಹಾಕಿ ಸ್ನಾನ ಮಾಡಿ, ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ಆಗುತ್ತೆ. ಮನೆ ಎಲ್ಲರೂ ತಗೊಳ್ಳಿ, ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ಆಗುತ್ತೆ. ಫೋನ್ ಪೇ ಮಾಡ್ಬೋದಲ್ವಾ? ಮಾಡಿ ಸರ್. ತಗೊಳ್ಳಿ ಮನೆಗೆ ಪ್ರಸಾದ ತಗೊಳ್ಳಿ, ನೈವೇದ್ಯ ಪ್ರಸಾದ ಇದೆ. ತೀರ್ಥ ಪ್ರಸಾದ, ಅರ್ಚನೆ, ಕುಂಕುಮ, ಹೋಮದ ಭಸ್ಮ ಇದೆ ತಗೊಳ್ಳಿ. ದೃಷ್ಟಿ ದೋಷ ನಿವಾರಣೆ ಇದ್ರೆ ಮನೆ ಒರೆಸ್ಬೇಕಾದಾಗ ಸ್ವಲ್ಪ ನೀರಲ್ಲಿ ಹಾಕಿ ಮನೆಯೆಲ್ಲ ಒರೆಸಿ ದೃಷ್ಟಿ ದೋಷ ಕೂಡ ನಿವಾರಣೆ ಆಗುತ್ತೆ. 12 ವರ್ಷಕ್ಕೆ 13 ವರ್ಷಕ್ಕೆ ವಿಶೇಷವಾಗಿ ಇಲ್ಲಿ ಪಂಚಲಿಂಗ ದರ್ಶನ ಆಗುತ್ತೆ. ಪುಣ್ಯಕ್ಷೇತ್ರ ಬಂದಿರ ಪಾತಾಳೇಶ್ವರ ಮುಗೀತು. ದರ್ಶನ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ನನಗೂ. ಕುತ್ಕೊಳ್ಬೇಕು ಅಂದ್ಕೊಂಡೋದು 5 ನಿಮಿಷ ಆಗ್ತಿಲ್ಲ, ಟೈಮ್ ಬೇರೆ ಆಗಿದೆ. ಪಾತಾಳ ಏನಿಲ್ಲ ಅಂದ್ರೆ 15 ಅಡಿ ಇದೆ. ಬನ್ನಿ, ಗೋಯಿಂಗ್ ಟು ನೆಕ್ಸ್ಟ್ ಶಿವನ್ ಟೆಂಪಲ್. ನೆಕ್ಸ್ಟು ಮರಳೇಶ್ವರದು ವೈದ್ಯರ ಹತ್ರ ಹೋಗ್ಬಿಟ್ಟು ಬಂದಾಯಿತು, ಪಾತಾಳನೂ ನೋಡಾಯಿತು. ಇವಾಗ ಮರಳೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ನನಗೆ ಗೊತ್ತಿರೋ ಪ್ರಕಾರ ನಾವು ಸ್ಕೂಲಲ್ಲಿ ಬಂದಾಗ, ಸ್ಕೂಲ್ ಟೈಮಲ್ಲಿ ಏನಿಲ್ಲ ಅಂದ್ರೆ 15 ವರ್ಷ ಆಗಿದೆ ಬಿಡಿ, 15 ವರ್ಷನೂ 16-17 ವರ್ಷನೇ ಆಗೋಯ್ತು. ಆ ಟೈಮಲ್ಲಿ ಬಂದಾಗ ಏನು ಜನ ಅಂತೀರ ಈ ರೂಟಲ್ಲಿ, ಏನೋ ಸೌಂಡ್ ಬರ್ತದೆ. ನೈಟ್ ಹೊತ್ತೇನೋ ಬಂದ್ಬಿಟ್ರೆ ಗೈಸಿದೆ, ನೈಟ್ ಬಂದರೆ ಪಕ್ಕ ಈ ಸೌಂಡ್ಗೆ ಗಾಬರ ಆಗೋಗ್ತೀವಿ. ನಿಮ್ಗೆ ಹೇಳ್ತಾ ಇದೆ ದೇವಸ್ಥಾನ ಬಗ್ಗೆ. ಪ್ರೆಸೆಂಟು 5 ದೇವಾಲಯಗಳು ಮುಖ್ಯವಾದದ್ದು. ಗಂಗರ ಕಾಲದಲ್ಲಿ, ಆಮೇಲೆ ಚೋಳರ ಕಾಲದಲ್ಲಿ ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಆರ್ಕೇಶ್ವರ, ಮರಳೇಶ್ವರ, ಆಮೇಲೆ ಇನ್ನೂ ಹಲವಾರು ದೇವಸ್ಥಾನ ಕಟ್ತಾರೆ ಶಿವಂದು. ಹೊಯ್ಸಳರ ಟೈಮಲ್ಲಿ ವಿಷ್ಣುವರ್ಧನ ಏನು ಮಾಡ್ತಾನೆ, ತಮ್ಮ ಗುರುಗಳಾದ ಶಂಕರಾಚಾರ್ಯರ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ದೇವಸ್ಥಾನಗಳ ಕಾಲಾವಧಿ ಕೃಷ್ಣಶಕ 300ರಿಂದ 1350 ಈ ಮಧ್ಯದಲ್ಲಿ ಕಟ್ಟಿದಂಥ ಇದು ದೇವಾಲಯಗಳು, ಇವೆಲ್ಲ ಸ್ಥಾಪನೆ ಆದಂಥ ದೇವಾಲಯಗಳು ಅಂತ ಹೇಳ್ಬೋದು. ಚೋಳರು, ಗಂಗರ ಮೇಲೆ ಚೋಳರು ಬಂದರು, ಚೋಳರ ಮೇಲೆ ಹೊಯ್ಸಳರು ಬಂದರು, ಈ ಥರ ಬಂದಿದ್ದು. ಗಂಗರು ಬಂದುಬಿಟ್ಟು ನಮ್ಮ ಕನ್ನಡದವರು, ಚೋಳರು ಬಂದುಬಿಟ್ಟು ತಮಿಳವರು,
ಇನ್ನು ಹೊಯ್ಸಳವರು ನಮ್ಮವರೇ. ತುಂಬ ವರ್ಷಗಳ ಕಾಲ ಆಳಿದ್ದು ವಂಶ ಯಾವುದು ಅಂದರೆ ಹೊಯ್ಸಳ ವಂಶನೇ. ಕೆಲವು ಇಲ್ಲಿ ಅದೇನು ಹೇಳ್ತಾರೆ ಕೆತ್ತನೆ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಕನ್ನಡದಲ್ಲಿದ್ದರೆ ಕೆಲವೊಂದು ತಮಿಳಲ್ಲಿದೆ. ಈಗ ನಡೆಯೋಕ್ಕೂ ಆಗಲ್ಲ ಮನೇಲಿ ಹೋಗಿ. ಈಗ ಆಲ್ರೆಡಿ ಏನಿಲ್ಲ ಅಂದರೂ 700-800 ಮೀಟ್ರ್ ನಡ್ಕೊಂಡು ಬಂದಿದ್ದೀನಿ. ಇಷ್ಟಕ್ಕೇ ಒಂಥರ ಕಾಲು ನೋವು ಬಂದ್ಬಿಟ್ಟಿದೆ. ಏನಿಲ್ಲ, ಒಂದೊಂದು ದೇವಸ್ಥಾನಕ್ಕೂ ಅರ್ಧ ಕಿಲೋಮೀಟ್ರು, ಆಲ್ಮೋಸ್ಟ್ 400 ಮೀಟ್ರು, ಅರ್ಧ ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ ನೋಡಿ. ನೋಡಿ ಯಾಕಜ್ಜಿ ಊಟ ಮಾಡಿಲ್ವಾ? ಇಲ್ಲಿ ವ್ಯಾಪಾರ ಮಾಡ್ತೀರಾ ನೀವು? ಇಲ್ಲೇ ಇರೋದ ನೀವು? ವ್ಯಾಪಾರ ಇಲ್ಲ ಮತ್ತೇನು ಮಾಡ್ತೀರಾ ಇಲ್ಲಿ? ಕಾಸು ಇಲ್ಲ, ಯಾರೂ ಇಲ್ವಾ? ಮಕ್ಕಳೆಲ್ಲ ಯಾರೂ ಇಲ್ಲ. ಒಬ್ಬ ಮಗವಳ ಇಲ್ಲ. ಮಗ ಗಂಡು ಮಕ್ಳು ಯಾರು ಇಲ್ವಾ? ಹಂಗಂದ್ರೆ ನೀವು ಎಷ್ಟು ವರ್ಷದಿಂದ ಹಿಂಗೆ ಇದ್ದೀರಾ? 90 ವರ್ಷ ಆಯ್ತು ಸ್ವಾಮಿ. 90 ವರ್ಷ ಆಯಿತಾ? ಈಗ ನನ್ನ ಮಗಳು 65 ವರ್ಷ ಆಗಿದೆ. ಓ, ಈಗ ನಿಮ್ಮ ಯಜಮಾನ್ರು ಇಲ್ಲ? ನಿಮ್ಮ ಯಜಮಾನ್ರು ಆಗಲೇ ತೀರ್ಕೊಂಡ್ರು? ಆಗಲೇ ಸೊತ್ತ ಮನೆ ನಿಮಗೆ? ಮನೆ ಮನೆ ಇದೆ, ಕೆಲಸ ಮಾಡೋಕ್ಕಾಗಲ್ಲ ಇವಾಗ? ಈಗ ಕೆಲಸ ಮಾಡ್ತೀನಿ ನಾನೇ. ರಟ್ಟ ಕರ್ಕೊಂಡು ಜಯಿಸ್ತೀನಿ. ವೈದ್ಯನಾಥ ನಾರಾಯಣ ಸ್ವಾಮಿ ಕೀರ್ತಿ ನಾರಾಯಣ ನೋಡ, ನಾನು ವಯಸ್ಸಾಯ್ತು ಬೇಡ, ಈಗಲೂ ಚೆನ್ನಾಗಿ ಮಾಡ್ತೀನಿ. ಅವ್ರಿಗಿಂತ ಹೆಚ್ಚಾಗಿ ಆದರೆ ವಯಸ್ಸಾಯಿತು ಬೇಡ ಅಂತ ಹೇಳ್ತಾರೆ. ಬೇಡ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ನನಗೆ ಇಲ್ಲೇ ಕೊಡ್ತಾರೆ ಸರ್ ಎಲ್ಲ. ಅಲ್ಲಿ ಕೂತ್ಕೊಂಡು ದೇವಸ್ಥಾನಕ್ಕೆಲ್ಲ ಗೊತ್ತು, ಕಸ ಮಾಡ್ತಾರೆ, ಅನ್ನ ಅವರು ಜಗ ಅಂತಾರೆ. ಮುತ್ತಿಗೆ ನನಗೆ ಯಾರು ಕೇಳಿದ್ರು ಇಲ್ಲ ಅಂದರೆ ನಾನು ₹1 ಕೊಡಿ ಅಂತ ಕೇಳ್ತೀನಿ. ಅವ್ರು 10, 5, 20 ಎಲ್ಲ ₹200 ಗಂಟೆ ಸಿಗ್ತದೆ. ಇವತ್ತು ಭಾನುವಾರ ₹200 ಸಿಗ್ತದೆ. ಸುಳ್ಳು ಹೇಳ್ಬಾರ್ದು. ನಾನು ವಯಸ್ಸಾಗ ಅರ್ಥ ಇದ್ದೇ ಕೂತಾರೆ. ಕೇಳ್ದರೆಲ್ಲ ಕೊಡ್ತಾರೆ, ಇಲ್ಲ ಅನ್ನೋದು ಬಂದಾರು ಕೊಡ್ತಾರೆ. ಈಗ ಗಂಡು ಮಕ್ಳು ಯಾರೂ ಇಲ್ಲ ನಿಮಗೆ? ಇಲ್ಲ, ಸತ್ಯವಾಗೂ ಇಲ್ಲ. ಆ ವೈದ್ಯನಾಥ ನಾನು ಇಲ್ಲ, ಗಂಟದಿಂದ ಮಗ ಇಷ್ಟೇ ಇರೋದು, ತಪ್ಪು ತಿಳ್ಕೊಬೇಡಿ. ಅಷ್ಟೇ ಸಾಕು. ಹಾಂ, ಏನು ಅನ್ಕೋಬೇಡಿ. 100 ವರ್ಷ ನಿಮ್ಗೆ ಆರೋಗ್ಯ ಮಾಡಿ. ಥ್ಯಾಂಕ್ಸ್ ಅಜ್ಜಿ. ಒಳ್ಳೇದಾಗಲ್ಲ. ಯಾವ ವರ್ಷ ನಮ್ಮದು ಬೆಂಗಳೂರಮ್ಮ. ಒಳ್ಳೇದಾಗಲ್ಲ, ಆರೋಗ್ಯ ಕೊಳ್ಳಿ. ವೈದ್ಯನಾಥ ಮದುವೆಯಾಗಿಲ್ಲ, ಎಣ್ಣೆಗೆ ಸಿಕ್ಕದಿಲ್ಲ. ಅಯ್ಯೋ, ಅವ್ರು ಆರೋಗ್ಯ ಕೊಟ್ಟರೆ ಸಾಕು. ಹೆಣ್ಮಕ್ಳು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಇರೋವರೆಗೂ ಆರೋಗ್ಯ ಇದ್ರೆ ಸಾಕಲ್ವಾ? ಒಳ್ಳೇದಾಗ ಅದೇ ಸಾಕು. ಅದನ್ನ ಕಾಟ ವಯಸ್ಸಿನ ಕಾಲದಲ್ಲಿ ಎದ್ದು ಬೇಕು ಅಂತ ಏನು ಮಾಡೋಕ್ಕಾಗ. ಎಂಥ ಕಂಬಳಗೆಯವರು ಬೇಕು ಅಂತ ಓದಬೇಕು ಸಂಬಳಗಾರ. ಎಲ್ಲಿಂದ ಎಲ್ಲ ಮನೆ ಬಿಲ್ಡಿಂಗ್ ಕಟ್ಟಕ್ಕಾಗುತ್ತೆ, ಆಸ್ತಿ ಮಾಡೋಕ್ಕಾಗುತ್ತಾ? ನಾವು ಒಬ್ಬರಾಗಿ ಇರೋಕ್ಕಾಗೋದಿಲ್ಲ. ದೇವ್ರು ಕೊಡಬೇಕು, ಹೆಚ್ಚಬೇಕು, ಕಮ್ಮಿ ಮಾಡಿ ಎಲ್ಲ ದೇವ್ರು ಇಷ್ಟ. ಒಳ್ಳೇದಾಗ ಸರಿ, ಬರ್ತೀವಿ ಅಜ್ಜಿ. ತಾಯಿ ತಂದೆನೇ ದೇವರು ನೋಡ್ತಾರೆ. ಬರ್ತೀವಿ ಅಜ್ಜಿ. ಒಳ್ಳೇದಾಗ ಹಲೋ ಹಲೋ, ಹೇಳಣ್ಣ, ಒಂದು ನಿಮಿಷ ಇರೋಣ. ಹಾಂ, ಹೇಳಣ್ಣ. ನಾವು ಆಗಲೇ ನೋಡಿದ್ರು. ಇಷ್ಟು ಪಾತಾಳ ಇದೆ, ಎಷ್ಟು ಕೆಳಗಿದೆ ಅಂದರೆ ನಾವು ಎಷ್ಟು ಮೇಲಿದ್ದೀವಿ ಅದ್ರ ಮೇಲೆ ಎಷ್ಟು ಮೇಲೆ ಇದೆ. ಐ ಥಿಂಕ್ ಇದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಅನಿಸುತ್ತೆ. ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಬನ್ನಿ ನಾವು ಮುಂದಕ್ಕೆ ನೋಡೋಣ. ಅಲ್ಲೊಬ್ಬರು ಗೈಡು ಫ್ಯಾಮಿಲಿ ಅವ್ರಿಗೆ ಹೇಳ್ತವ್ರೆ ನೋಡಿ ಹಿಂದ್ಗಡೆ. ಒಬ್ಬರು ಗೈಡು ಯಾರೋ ಫ್ಯಾಮಿಲಿ ಅವ್ರು ಬಂದವರು, ಅವ್ರಿಗೆ ಗೈಡ್ ಮಾಡ್ತಾಯಿದ್ದಾರೆ. ಮಾಡಲಿ ಹಾಗೆ ಅವ್ರ ಹತ್ರ ನಾವು ಕೇಳಿಸ್ಕೊಂಡು ಸ್ವಲ್ಪ ಇನ್ಫಾರ್ಮೇಷನ್ನು ನಾವು ತಿಳ್ಕೊಂಡಿರೋದು ಅವರು ಹೇಳ್ತಿರೋದು ಕರೆಕ್ಟಾಗಿದೆ ಅಂತ ಒಂದು ತಾಳೆ ಮಾಡಿ ಆಮೇಲೆ ನಾನು ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ. ನಾವು ಯಾವುದೇ ಊರು ಹೋಗಲಿ, ಯಾವುದೇ ಜಾಗಕ್ಕೆ ಹೋಗಲಿ ಗೈಸ್, ಆ ಜಾಗದ ಬಗ್ಗೆ, ಅದಕ್ಕೆ ಹೆಸ್ರು ಹೆಂಗೆ ಬಂತು, ಅಲ್ಲಿ ಇದ್ದಿದ್ದು ಮೊದಲ ರಾಜ ಯಾರು, ಅಲ್ಲಿ ಯಾರು ಆಳ್ತಾಯಿದ್ರು, ಆ ಊರಿಗೆ ಆ ಹೆಸ್ರು ಏನಕ್ಕೆ ಬಂತು, ಅಲ್ಲಿ ಆ ಜಾಗದ ವಿಶಿಷ್ಟತೆಗಳು ಏನು, ಒಂದು ಬೇಸಿಕ್ ನಾಲೆಡ್ಜ್ ಎಲ್ಲ ತಿಳ್ಕೊಬೇಕು ಗೈಸ್. ಎಕ್ಸಾಂಪಲು ಯಾರು ಕೇಳಿದಾಗ ನಮ್ಮದು ಮಂಡ್ಯ ಅಂತ ಹೇಳ್ತೀವಿ.
ಮಂಡ್ಯ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗೋದೇನು ಕಬ್ಬು ಅಂತಾರೆ. ಅದು ಬಿಟ್ಟರೆ ಜಾಸ್ತಿ ಕನ್ನಡ ಮಾತಾಡೋ ಜನ ಇರೋ ಜಾಗ ಅಂದರೆ ಮಂಡ್ಯ. ಅದು ಬಿಟ್ಟರೆ ಮುದ್ದೆ. ಇಷ್ಟು ಬಿಟ್ಟರೆ ಇನ್ನು ಜಾಸ್ತಿ ನಮ್ಮ ಜನರಿಗೆ ಏನೋ ಅದ್ರ ಬಗ್ಗೆ ಗೊತ್ತಿರಲ್ಲ. ಯಾವುದೇ ಜಾಗ ಇರಲಿ, ಮಂಡ್ಯ ಆಗಿರಲಿ, ಮೈಸೂರು ಆಗಿರಲಿ, ಬೆಂಗಳೂರೇ ಆಗಿರಲಿ, ನಾವು ಏರಿಯಾಗಳು ಹೆಸರು ಹೇಳ್ತೀವಿ ಹೊರತು, ಫೇಮಸ್ ಏರಿಯಾಗಳು ಹೇಳ್ತೀವಿ ಹೊರತು ಏನಕ್ಕೆ ಬಂತು ಆ ಹೆಸರು, ಏನಿದೆ ಅದು ಇತಿಹಾಸ, ಹಿಸ್ಟ್ರಿ ಏನಿದೆ ಯಾರೂ ಹೇಳಲ್ಲ ಗೈಸ್. ಬೇಸಿಕ್ಕಾರ ತಿಳ್ಕೊಂಡಿರ್ಬೇಕು, ನಮ್ಮೂರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಬೇಸಿಕ್ಕು. ನಾನಂತೂ ಫುಲ್ಲು ಆ ವಿಷಯ ತಿಳ್ಕೊತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ನಾನು ಹೋಗೋ ಜಾಗದ ಬೇಸಿಕ್ ನಾಲೆಡ್ಜ್ ಯಾರು ತಿಳ್ಕೊಂಡು ಆ ಜಾಗಕ್ಕೆ ಹೋಗ್ತೀನಿ ಗೈಸ್ ನಾನು. ಅದಕ್ಕೆ ಯಾರೇ ಆದರೂ ಅಷ್ಟೇ, ನಾವು ಒಂದು ಜಾಗಕ್ಕೆ ಹೋಗ್ತೀವಿ ಅಂದರೆ ನೀವು ಸರಿನೋ ತಪ್ಪೋ ಬೇಸಿಕ್ ನಾಲೆಡ್ಜ್ ತಿಳ್ಕೊಂಡು ಗೂಗಲ್ ಸರ್ಚ್ ಮಾಡಿದ್ರೆ ತುಂಬ ಇನ್ಫಾರ್ಮೇಷನ್ ಸಿಗ್ತವೆ. ಬೇಸಿಕ್ಕಾಗಿ ತಿಳ್ಕೊಂಡು ಹೋದರೆ ನಮ್ಗೆ ಒಳ್ಳೆಯದು. ನಾನು ಹೇಳ್ಬೇಕಂದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ತುಂಬ ಇನ್ಫಾರ್ಮೇಷನ್ ಹೇಳೋಣ ಅಂದ್ಕೊಂಡೆ, ಆದರೆ ವೀಡಿಯೋ ಆನ್ ಮಾಡಿದ ತಕ್ಷಣ ವೀಡಿಯೋ ಒಂದು ಸೆಕೆಂಡ್ ಹೇಳೋಣ ಹೇಳ್ತೀನಿ ತಗೋಣ. ಹಾಂ ಕರೆಕ್ಟ್ ಅಣ್ಣ. ಸರಿ ಆಮೇಲೆ ಮಾಡ್ತೀನಿ. ದೇವಸ್ಥಾನದಲ್ಲಿದ್ದೀನಿ, ಮಾಡ್ತೀನಿ ಇರೋ ಮೇಲೆ. ಹಾಂ ಸರಿ. ಕಾಡೇ ಇದು. ನಿಮಗೆ ಮೊದಲನೇದಾಗಿ ಇಂಟ್ರೊಡಕ್ಷನ್ ಹೇಳಬೇಕಾಗಿತ್ತು ನಿಮಗೆ. ಬೇಡ, ಜ್ಞಾನೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಆರ್ಕೇಶ್ವರ, ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯ, ಮರಳೇಶ್ವರ. ನೋಡಿ ಗೈಸ್, 3ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ. ಈಶ್ವರಂದು ಮರಳೇಶ್ವರ ಎಡಗಡೆ. ಎಲ್ಲ 300, 400, 500 ಮೀಟ್ರ್ ಒಳಗೆ ಇದೆ. ಇದು ಒಂಥರ ಪಾತಾಳದಲ್ಲೇ ಇದೆ, ಆದರೆ ಮರಳೇಶ್ವರ ಇದು ಮರಳಿಂದನೇ ಕೂಡ್ಬಿಟ್ಟಿದೆ. ಬಿಸಿದು ಸ್ಟಾರ್ಟ್ ಆಗೋಯ್ತು ಗೈಸ್. ಇದು ಮರಳೇಶ್ವರ ದೇವಸ್ಥಾನ. ಲಾಕ್ ಮಾಡಿಬಿಟ್ಟಿದ್ದಾರೆ, ಇದು ಬೀಗ ಹಾಕ್ಬಿಟ್ಟಿದ್ದಾರೆ. ಪೂಜೆ ಮಾಡಿ ಬೀಗ ಹಾಕಿದ್ದಾರೆ. ಮಲ್ಲೇಶ್ವರ ಸ್ವಾಮಿ ಸನ್ನಿಧಾನ, ತಲಕಾಡು, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ದೇವ ಶಿವಾಯ. ಎಷ್ಟು ದೇವರುಗಳು ಮರಳಲ್ಲಿ ಹೆಂಗೆ ಕೂತೋಗಿದೆ ಅಂದರೆ ನೋಡಿ ಇಲ್ಲಿ. ಎಲ್ಲ ಮಣ್ಣಾಗೋಗಿದೆ, ಮಣ್ಣಲ್ಲಿ ಊತೋಗ್ಬಿಟ್ಟಿದೆ ಎಲ್ಲ. ಐ ಥಿಂಕ್ ಇದು ಯಾವುದೋ ಬಾವಿ ಅನಿಸುತ್ತೆ ಗೈಸ್. ಇದು ನೋಡಿ, ಇದು ಬಾವಿ ಇದೆ, ಒಳಗೆ ಕ್ಲೋಸ್ ಮಾಡಿದ್ದಾರೆ, ಕೊಳೆ ಏನು ಮಾಡಿದ್ದಾರೆ. ಮೋಸ್ಟ್ಲಿ ಇವಾಗಲೂ ನೀರು ಬರುತ್ತೆ ಅನಿಸುತ್ತೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು, ಹೀಗಿದೆ. ನೋಡಿ ಹೀಗಿದೆ. ಇದು ನೋಡಿದ್ರೆ ಬೇಜಾರಾಗುತ್ತೆ, ತೆಗಿಸ್ಬೋದಾಯಿತು, ತೆಗಿಸಿಲ್ಲ ಗೈಸ್. ಹೇಳ್ತೀವ, ಕೆಲವೊಂದು ಮೇಂಟೈನ್ ಮಾಡಿದ್ದಾರೆ, ಕೆಲವೊಂದು ಮೇಂಟೈನ್ ಮಾಡಿಲ್ಲ. ನಾನು ನೋಡಿರೋ ಪ್ರಕಾರ, ನಂಗೆ ಗೊತ್ತಿರೋ ಪ್ರಕಾರ
ಇಲ್ಲಿವರೆಗೂ ವೈದ್ಯನಾಥೇಶ್ವರ ದೇವಸ್ಥಾನ ಒಂದೇ ಕರೆಕ್ಟಾಗಿ ಕ್ಲೀನಾಗಿ ಇಟ್ಕೊಂಡಿರೋದು ಅಂದರೆ ನೋಡಿ, ಪಾತಾಳೇಶ್ವರನೂ ಅಷ್ಟೇ, ಮರಳೇಶ್ವರನೂ ಅಷ್ಟೇ, ಏನೋ ಇಟ್ಕೋಬೇಕು ಅಂದ್ಬಿಟ್ಟು ಇಟ್ಕೊಂಡಿದ್ದಾರೆ ಅಷ್ಟೇ, ಬಿಟ್ಟರೆ ಏನಿಲ್ಲ ಗೈಸ್. ನೋಡಿ, ದೇವ್ರ ಮುಖನೇ ಮುರಿದೋಗಿದೆ. ಲೆಕ್ಕದಲ್ಲಿ ನಾವು ಮನೆಗಳಲ್ಲಿ ಫೋಟೋಗಳು ಹೊಡೆದೋದ್ರೆ ಇಟ್ಕೊಳ್ಳೋದೇ ಇಲ್ಲ. ದೇವಸ್ಥಾನ ಹತ್ರ ಇಲ್ಲಾಂದರೆ ಎಲ್ಲಾರ ಒಂದು ಸೈಡಲ್ಲಿ ಇಟ್ಬಿಡ್ತೀವಿ. ಇಲ್ಲಿ ನೋಡಿದ್ರೆ ಅದು ದೇವಸ್ಥಾನದಲ್ಲಿ ಹೊಡೆದೋಗಿರೋ ಫೋಟೋ ಇಟ್ಕೊಂಡವ್ರೆ. ಏನು ಹೇಳೋಣ ನೋಡಿ, ನಾರಾಯಣ, ನಂಗೆ ಗೊತ್ತಿರೋ ಪ್ರಕಾರ ನಾರಾಯಣ ಸ್ವಾಮಿ ಇದು 4-5 ಅಂದರೆ ನಾರಾಯಣ ಸ್ವಾಮಿ. ಗೈಡಿನ ಹೇಳ್ತಿದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ, ಭೋಗೇಶ್ವರ. ನೋಡಿ ಏನಿದೆ ಭೋಗೇಶ್ವರ. ಯಾರೋ ಇಲ್ಲೇ ಮಲ್ಕೋತಾರೆ ಏನೋ ಗೊತ್ತಿಲ್ಲ ಬೇಸಲು. ನೋಡಿ ತೊಟ್ಲಲ್ಲ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ನೋಡಿ, ಶಿವ ಇದ್ದ ಕಡೆ ನಂದಿ ಇದ್ದೇ ಇರ್ತಾನೆ. ಒಂದು ಚಿಕ್ಕ ದಾರ ಇಟ್ಟಿರ್ತಾರೆ ಗೈಸ್, ಒಂದು ಚಿಕ್ಕ ದಾರ ನಂದಿ ವಿಗ್ರಹ ಇದ್ದೇ ಇರುತ್ತೆ. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ ಆಯಿತು. ನೆಕ್ಸ್ಟು 2 ಇದೆ, ಒಂದು ಆರ್ಕೇಶ್ವರ, ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಬನ್ನಿ ಮುಂದೆ ನೋಡೋಣ. ಸ್ಟಿಪ್ಪರ್ ಹಾಕೊಳ್ಳಿ, ಎಲ್ಲೂ ಬಿಡಬೇಡಿ. ನಾವು ಹುಟ್ಟಿದ್ದು ದಾಸನದೊಡ್ಡಿ, ಇವಾಗಿರೋದು ಬೆಂಗಳೂರಣ್ಣ. ದೇವಸ್ಥಾನ ಆಯಿತು. ಇದು ಮಾಮೂಲಿ, ಇದು ಆರ್ಕೇಶ್ವರ ಅದು ದೇವಸ್ಥಾನ. ಅವೆಲ್ಲ ನೈಟು ಇದು ನರಕೇಶ್ವರ ಕ್ಲೋಸು. ಮಲ್ಲಿಕಾರ್ಜುನ ಬೆಟ್ಟನೂ ಅಷ್ಟೇ, ಅದು ಕ್ಲೋಸ್ ಮಾಡ್ಬಿಡ್ತಾರೆ. ಇನ್ನೊಂದು ನೋಡಿದ್ರೆ ಒಂದೇ ದೇವಸ್ಥಾನ ಕರೆಕ್ಟಾಗಿ ಇಟ್ಟಿರೋದು ಅಂದರೆ ವೈದ್ಯನಾಥೇಶ್ವರ ದೇವಸ್ಥಾನ. ಅದೊಂದು ಕ್ಲೀನಾಗಿ. ಇನ್ನು ಪಾತಾಳೇಶ್ವರ ದೇವಸ್ಥಾನ, ಈ ದೇವಸ್ಥಾನ ಅವೆಲ್ಲ ಹಳೆ ಕಾಲ, ಅವೆಲ್ಲ ಗಂಗರ ಕಾಲದ ದೇವಸ್ಥಾನಗಳು. ಅದು ಗೊತ್ತಾಯ್ತು. ಮಣ್ಣಲ್ಲಿ ಮುಚ್ಚೋದ್ರದೆಲ್ಲ ಓಪನ್ ಮಾಡಿರೋದು. ಮೇಂಟೈನ್ ಮಾಡೋಕ್ಕಾಗಲ್ಲ ಅಷ್ಟು ಎಷ್ಟು ದಿನ. ಹೋಗ್ಬೇಕು, ಎಲ್ಲ ದೇವಸ್ಥಾನ ದರ್ಶನ ಮಾಡಬೇಕು. ಪಂಚಲಿಂಗ ಅಂದ್ರೆ 5 ಲಿಂಗ ದರ್ಶನ ಮಾಡಬೇಕು. ಕಷ್ಟಪಟ್ಟು ಮಾಡಿದಷ್ಟು ಸುಖ. ನೋಡಿ, ಇವೆಲ್ಲ ಗೋಡಿ ವಿವರಗಳು. ಗೋಡಿ ವಿವರ ಕ್ಯಾಸಿನೆಟ್, ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಕ್ಯಾಸಿನೆಟ್. ನನಗೆ ಗೊತ್ತಿಲ್ಲ ಅವ್ನು ಗೈಡು ಅಂತ, ನಾವು ಅವನ ಹತ್ರ ಹೇಳಕ್ಕೆ ಹೋಗ್ತಿದ್ದೀನಿ ಪುರಾಣನ. ಫ್ಯಾಮಿಲಿಯವ್ರು ಕೇಳ್ತವ್ರೆ, ಕೇಳಿ ನಮ್ಮ ಲಾಗನ್ನು ಗೈಸ್. ಮತ್ತೆ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ನಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇವಾಗ ಆರ್ಕೇಶ್ವರ ಟೆಂಪಲ್ ಏನೋ ಕ್ಲೋಸ್ ಆಗಿರ್ತದಂತೆ. ಪಾತಾಳೇಶ್ವರ, ಈ ವೈದ್ಯನಾಥೇಶ್ವರ, ಪಾತಾಳೇಶ್ವರ 2 ದೇವಸ್ಥಾನವೇ ಓಪನ್ ಇದ್ದಿದ್ದು. ಮರಳೇಶ್ವರ ದೇವಸ್ಥಾನ, ಆರ್ಕೇಶ್ವರ ದೇವಸ್ಥಾನ ಕ್ಲೋಸ್ ಆಗಿರ್ತದೆ. ನೀವು ಆಲ್ರೆಡಿ ತೋರಿಸ್ತಾ ಇದ್ದೀವಿ. ಕೆಲವೊಂದು ಮೇಂಟೈನ್ ಮಾಡಿದ್ದಾರೆ, ಕೆಲವೊಂದು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಇವಾಗ ಕ್ಲೀನ್ ಮಾಡಿದ್ದಾರೆ, ಇವು ಮಣ್ಣೆಲ್ಲ ಎತ್ತಿರ್ತಾರೆ, ಮತ್ತೆ ಮಳೆನೋ ಇನ್ನೊಂದು ಬಂದು ಮತ್ತೆ ಮರಳು ಮುಚ್ಕೊಂಡಿರ್ತದೆ. ಸೊ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ತಾ ಇರ್ತಾರೆ. ಆದರೆ ಒಂದು ಲೆಕ್ಕದಲ್ಲಿ ಸ್ವಲ್ಪ ವರ್ಸ್ಟೇ ಅಂದ್ಕೊಂಡೆ ನನಗೆ. ಅದು ಪಾತಾಳೇಶ್ವರನೂ ಪರವಾಗಿಲ್ಲ, ಮರಳೇಶ್ವರ ಟೆಂಪಲ್ ಅಂತೂ ವರ್ಸ್ಟಾಗಿ ಇಟ್ಕೊಂಡವ್ರೆ. ಸುತ್ತಮುತ್ತ ಮೇಂಟೈನ್ ಮಾಡೋದು ಕಷ್ಟನೇ ಇಲ್ಲ ಅಂತಿಲ್ಲ, ಅದು ಜಾಸ್ತಿ ಸಿಬ್ಬಂದಿನೇ ಇಲ್ಲ, ಎಲ್ಲೂ ಹಾಕಿಲ್ಲ ಇಲ್ಲಿ. ಅವ್ರು ಹೇಳ್ದಂಗೆ ಇವೆಲ್ಲ ದೇವಸ್ಥಾನಗಳು ಗಂಗರ ಕಾಲದ್ದು ದೇವಸ್ಥಾನಗಳು ಇವೆಲ್ಲ. ಇದೇನಿದೆ ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಆರ್ಕೇಶ್ವರ, ಮರಳೇಶ್ವರ, ಇದು ಗಂಗೂರು ಕಾಲದ್ದು. ಇನ್ನೊಂದು ಬಂದುಬಿಟ್ಟು ಲಕ್ಷ್ಮೀನಾರಾಯಣ ಸ್ವಾಮಿದು ಹೊಯ್ಸಳ ಕಾಲ, ವಿಷ್ಣುವರ್ಧನ ರಾಜ ಕಾಲದಲ್ಲಿ ಮಾಡಿದಂಥ ದೇವಸ್ಥಾನ ಅದು. ನನಗೆ ಇನ್ಫಾರ್ಮೇಷನ್ ಅವ್ರು ಹೇಳೋವಾಗ ಕೇಳ್ಕೊಂಡು ನಿಂತ್ಕೊಳ್ಳೋಣ ಅಂದ್ಕೊಂಡೆ, ಬೇಡ ಸರೋಗಲ್ಲ. ಅವ್ರು ದುಡ್ಡು ಕೊಟ್ಟು ಕೇಳ್ಕೊತಾರೆ, ನಾವು ದುಡ್ಡು ಕೊಡ್ದೇ ಹಂಗೆ ಇನ್ಫಾರ್ಮೇಷನ್ ತೊಗೊಂಡು
ನಾವು ಇನ್ನೊಬ್ರಿಗೆ ಇನ್ಫಾರ್ಮೇಷನ್ ಕೊಡೋಣ. ಬೇಸಿಕ್ ಇನ್ಫಾರ್ಮೇಷನ್. ಹಾಂ, ಇನ್ನು ವಿಷಯಕ್ಕೆ ಬಂದರೆ ಮೊದಲೇ ನಿಮ್ಗೆ ಹೇಳ್ಬಿಡ್ತೀನಿ. ಇವಾಗ ತಲಕಾಡು ಬಂದಿದ್ದೀವಿ. ತಲಕಾಡು ಹೆಂಗೆ ಹೆಸರು ಬಂತು ಅಂತ ನೀವು ಕೇಳ್ಬೋದು. ಬೇಸಿಕ್ ಹೇಳ್ಬೇಕಂದ್ರೆ ತಲಕಾಡು ಅನ್ನೋದು ಊರ ಹೆಸರು ಹೆಂಗೆ ಬಂದಿದ್ದು ಅಂದರೆ, ತಲಾ ಮತ್ತು ಕಾಡ ಅಂತ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಇದೇ ಊರಿನವರು ಅಂದರೆ ಇವಾಗ ಮೊದಲು ಮಾಲಂಗಿ ಅಂತ ಒಂದು ಊರಿತ್ತು, ಆ ನದಿ ದಡದಲ್ಲಿದೆ. ಆ ಊರಿನವರವರು ತಲಾ ಮತ್ತು ಕಾಡ ಅಂತ. ಆ ಇಬ್ಬರು ವ್ಯಕ್ತಿಗಳಿಂದ ಶಿವನ ಭಕ್ತರಿಂದ ಇದಕ್ಕೆ ತಲಕಾಡು ಅಂತ ಹೆಸರು ಬಂದಿದೆ. ಇದಕ್ಕೂ ಮುಂಚೆ ಹೆಸರು ಏನು ಇದ್ದಿದ್ದು ಅಂದರೆ ಗಜಾರಣ್ಯ ಅಂತ ಇದ್ದಿದ್ದು. ಗಜಾರಣ್ಯ ಅಂತ ತುಂಬ ಇದು ಹೆಸರು ಇದ್ದಿದ್ದು. ಮೊದಲಿಗೆ ಇದ್ದಿದ್ದು ಗಜಾರಣ್ಯ ಅಂತ. ಯಾಕಂದರೆ ಗಜಾರಣ್ಯ ಅಂದರೆ ಇಲ್ಲಿ ಆನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ವು ಅಂತ. ನಂತರ ಕಾಲಗಳಲ್ಲಿ ಕೆಲವೊಂದು ವಿಷಯಗಳಾಗಿ ತಲಾ ಮತ್ತು ಕಾಡ ಆ ವ್ಯಕ್ತಿಗಳಿಂದ ತಲಕಾಡು ಅಂತ ಇಲ್ಲಿಗೆ ಹೆಸರು ಬಂದಿದೆ. ಏನಕ್ಕೆ ಹೆಸರು ಬಂದಿದೆ, ಅವ್ರ ಹೆಸರು ಯಾಕೆ ಬಂದಿದೆ, ಬೇರೆ ಹೆಸರು ಬರ್ಬೋದಿತ್ತು ಅಂತ ನೀವು ಕೇಳ್ಬೋದು. ಹೌದು, ಮೊದಲಿಗೆ ಈ ಜಾಗದಲ್ಲಿ ಇವಾಗ ಏನಿದ್ದೀವಿ ನಾವು ನಿಂತಿದ್ದೀವಿ, ಈ ಜಾಗದಲ್ಲಿ ಒಬ್ಬ ಋಷಿಮುನಿ ಇರ್ತಾನೆ. ಆ ಋಷಿಮುನಿ ಧ್ಯಾನ ಮಾಡ್ತಾ ಇರ್ತಾನೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆಗಳು ಇದ್ದ ಕಾರಣ ಋಷಿನ ಸಾಯಿಸ್ಬಿಡ್ತದೆ. ನಂತರ ಮುಂದಿನ ಜನ್ಮದಲ್ಲಿ ಅದೇ ಋಷಿ ಆನೆಯಾಗಿ ಹುಟ್ಟಿ ಇಲ್ಲಿನ ಶಿವಲಿಂಗಕ್ಕೆ ಈ ನದಿ, ಕಾವೇರಿ ನದಿ ಏನಿದೆ ಅಲ್ಲಿಂದ ನೀರು ತಂದು ಸೊಂಡ್ಲಲ್ಲಿ ಅಭಿಷೇಕ ಮಾಡ್ತಾ ಇರ್ತದೆ. ಇದನ್ನು ಇಬ್ಬರು ವ್ಯಕ್ತಿಗಳು ಮಾಲಂಗಿ ಊರವರು ಗಮನಿಸಿ, ಮಾಲಂಗಿ ಊರು ಅಥವಾ ಈ ಊರಿನವರು ಗಮನಿಸಿ ಏನು ಮಾಡ್ತಾರೆ, ಏನು ಮಾಡ್ತಿದೆ ಅಂತ ನೋಡಿದಾಗ, ಯಾಕೆ ಬ್ರೋ ಇನ್ಫಾರ್ಮೇಷನ್ ತಿಳ್ಕೊಂಡ್ರಾ ಹಂಗೆ ಮುಂದಕ್ಕೆ ಹೋಗ್ತಿದ್ದೀರಾ? ಎಸ್, ಮುಂದಿನ ಇನ್ಫಾರ್ಮೇಷನ್ ನಾನು ಇಷ್ಟು ಕೊಡ್ತೀನಿ, ವೀಡಿಯೋ ಮಾಡ್ತಾ ನೋಡೋಣ ಬನ್ನಿ. ಮಳೆ ಸ್ಟಾರ್ಟ್ ಆಯ್ತಾ? ಮಳೆ ಸ್ಟಾರ್ಟ್ ಆಯ್ತು. ನೋಡಿ, ಪುಟಾಕನ್ ಮಕ್ಕಳದು ಪುಟಾಕನ್ ಮೆಸ್ಸು. ಮೋಸ್ಟ್ಲಿ ಇದೇ ಕಾಪಿ ಮಾಡಿರಬೇಕು ಅಣ್ಣಂದಿರುಗಳು. ನೋಡಿ, ಪುಟಾಕನ್ ಮಕ್ಕಳು ಇದು ಪುಟಾಕನ ಮೆಸ್. ಅವ್ರನ್ನ ಇವ್ರು ಕಾಪಿ ಮಾಡಿದ್ದಾರೆ, ಇವ್ರನ್ನ ಅವ್ರು ಕಾಪಿ ಮಾಡಿದಾರೋ ಗೊತ್ತಿಲ್ಲ. ನೋಡಿ, ಪುಟಾಕ ಹಾಲು ಕರಿತಾವ್ರೆ. ಪುಟಾಕ ಹಾಲು ಕರಿಯಕ್ಕ ಪುಟಾಕ ಮೆಸ್ಸು. ಒಂದು ರೌಂಡ್ ಆಯಿತು ನೋಡಿ. ಆ ಮೇಲ್ಗಡೆ ನಾವು ಹೋಗಿದ್ದು, ಇವಾಗ ಕೆಳಗಡೆ ಇಲ್ಲಿ ಬಂದಿದ್ದೀವಿ. ಮೇಲ್ಗಡೆ ಬರಬೇಕಾದ್ರೆ ಲಕ್ಷ್ಮೀನಾರಾಯಣ ಟೆಂಪಲ್ ನೋಡಿದೆ. ಅದು ಎಲ್ಲಿ ಅಂತ ನಮಗೆ ಗೊತ್ತಾಯ್ತಲ್ಲ, ಕನ್ಫ್ಯೂಸನ್ ಆಗಿಬಿಟ್ಟಿದೆ. ಮಾಡೋಣ, ಅವ್ರನ್ನ ಫಾಲೋ ಮಾಡೋಣ. ಇದೊಂದು ಕಲ್ಯಾಣ ಇದೆ ಇಲ್ಲ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ನನ್ನ ಪ್ರಕಾರ ಶಿವನ ಟೆಂಪಲು. ನನಗೆ ಇವಾಗ ಲಕ್ಷ್ಮೀನಾರಾಯಣ ಟೆಂಪಲ್ಲೇ ಈಗ ಇವಾಗ ಕೀರ್ತಿನಾರಾಯಣ ಮೇನ್ ದೇವಸ್ಥಾನ. ಇದು ದೊಡ್ಡ ದೇವಸ್ಥಾನ ನೆನ್ಬೋದು. ಇದು ಫುಲ್ಲು ಜ್ಯೂಸು. ಇದು ಎಕ್ಸಿಟು. ನಮೋ ನಾರಾಯಣ. ನೋಡಿ ಸಲಿ ಅದು ದೊಡ್ಡ ಬಸವನೇ ಇದೆ. ತುಂಬ ಇದು ಪುರಾತನದ ಕಾಲದ ಎಲ್ಲ ಹಿಂಗಿದೆ. ಎಲ್ಲ ಕನ್ಸ್ಟ್ರಕ್ಷನು ಹಳೆ ಕಾಲದ ಕಲ್ಲುಗಳು ಇಲ್ಲೊಂದು ಏನಾರು ಮಾಡೋಕ್ಕೆ ಮಾಡಿದ್ರೆ ಗೊತ್ತಿಲ್ಲ. ನೋಡಿ ಇದು ಗೈಸ್, ಒಂದು ಸೆಕೆಂಡ್ ಶಾಕ್ ಆಗೋಯ್ತು ಗೈಸ್. ಅದು ನೋಡಿ ಹೆಂಗೆ ಕಾಣಿಸುತ್ತೆ ನಿಮಗೆ, ಯಾರೋ ಕೂತಿರೋ ಥರ ಕಾಣಿಸಲ್ವಾ? ನೋಡಿ ಬಸವ
ಎಷ್ಟು ಡೀಟೇಲಾಗಿದೆ ಅಂದರೆ ತುಂಬ ಡೀಟೇಲಾಗಿದೆ. ಏನು ಈ ತಲಕಾಡಿದೆ, ಈ ತಲಕಾಡು ಫುಲ್ಲು ಅವಶೇಷ ಮಾಡಿದ್ರೆ, ಉತ್ಖನನ ಮಾಡಿದ್ರೆ ತುಂಬ ದೇವಸ್ಥಾನಗಳು ಸಿಗುತ್ತೆ ಬಸ್ಸಲ್ಲಿ. ಒಂದು ಊರಿನೆಲ್ಲ ಎಷ್ಟು ದೇವಸ್ಥಾನಗಳು ಎಷ್ಟು ಇದೆ ಅಂದರೆ, ಇನ್ನು ಇಂಡಿಯಾದಲ್ಲಿ, ಇನ್ನು ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನಗಳು ಹೂತೋಗಿರಬೇಕು. ಇವೆಲ್ಲ 1000 ವರ್ಷ ಹಳೇ ದೇವಸ್ಥಾನ, ದೇವರುಗಳು ಇವೆಲ್ಲ. ಲಿಂಗ ಇದು ಬಸವನ ಎಷ್ಟು ದೊಡ್ಡದಾಗಿರ್ಬೇಕಾದ್ರೆ ಇನ್ನು ಶಿವಲಿಂಗ ಎಷ್ಟು ದೊಡ್ಡದಾಗಿರ್ಬೋದಾಯಿತು ಆಗಿನ ಕಾಲದಲ್ಲಿ. ಇದು ಯಾವುದೋ ಕಲ್ಲುದು ಕೆತ್ತನೆ ಮಾಡೋರೆ ಹೊಡೆದಾಕಿರೋದು ಇದು ನೋಡಿ, ಹೊಡೆದಾಕಿರೋ ಕಲ್ಲು ಇದು. ಅದೇ ಹೇಳ್ತೀವಲ್ಲ, ದಾಳಿ ಮಾಡಿದಾಗ ಆಗಿರೋದು ಈ ಕಥೆಗಳೆಲ್ಲ. ಸ್ವಲ್ಪ ಇರೋಕ್ಕಿಲ್ಲ, ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಕಲ್ಲು ಶಿಲಾಶಾಸನಗಳಿವೆಲ್ಲ ನೋಡಿ. ಲ್ಯಾಂಗ್ವೇಜಸ್ ಹತ್ರ ಹೋಗೋಕ್ಕಾಗಲ್ಲ, ತುಳಿಬಾರ್ದು ಅಂದ್ಕೊಂಡಿದ್ದೀನಿ, ಅದಕ್ಕೆ ಹೋಗಿಲ್ಲ. ನೋಡಿಲಿ, ನಿಮ್ಗೆ ಹೇಳಿದ್ದೆ ಆ ವಿಡಿಯೋದಲ್ಲಿ ಚೋಳರು ಆಳ್ವಿಕೆ ಮಾಡಿದರು ಸ್ವಲ್ಪ ವರ್ಷ ಅಂತ. ಅವ್ರದ್ದು ಇದು ಲಿಪಿಗಳಿವೆಲ್ಲ, ತಮಿಳಲ್ಲಿ ಬರೆದಿರೋ ಅಕ್ಷರಗಳಿವೆಲ್ಲ ನೋಡಿ. ಅದ್ರ ಪಕ್ಕದಲ್ಲಿ ಇಲ್ಲೇನಿದೆ ಪಕ್ಕದಲ್ಲಿ, ಇದು ನಮ್ಮ ಕನ್ನಡ. ಆಗಿನ ಕಾಲ ಕನ್ನಡ ನೋಡಿ ಹೇಗಿದೆ. ಕನ್ನಡ ನಮ್ಮದಳಿ ಕನ್ನಡ ಹೆಂಗಿದೆ, ಪ್ರತಿಯೊಂದು ಕಲ್ಲು ಮೇಲೆ ಬರೆದವರು. ಇದು ಕನ್ನಡನೇ, ಕನ್ನಡ ಇವೆರಡಿದೆ. ಸ್ಟಾರ್ಟಿಂಗ್ ಏನಿದೆ ಅದು ತಮಿಳಲ್ಲಿದೆ, ತಮಿಳ್ ಲ್ಯಾಂಗ್ವೇಜಲ್ಲಿದೆ. ಇನ್ನು ಮಿಕ್ಕಿದ್ದು ಏನೇನಿದೆ ಕಲ್ಲುಗಳು ಅದ್ರ ಮೇಲೆಲ್ಲ ಶಾಸನ ಅನ್ಬೋದು, ಕರೆಕ್ಟು ಶಾಸನ. ಏನೇನಿದೆ ಶಾಸನ ಅದು ಕನ್ನಡದಲ್ಲಿದೆ ಶಾಸನಗಳು. ಆಲ್ಮೋಸ್ಟ್ ಇಲ್ಲಿರೋದೆಲ್ಲ ಕನ್ನಡ ಶಾಸನ, ಒಂದು ಕೆಲವೊಂದು ಮಾತ್ರ ತಮಿಳಲ್ಲಿದೆ. ಇದು ಚೋಳರು ಕಾಲದ್ದು, ಇವೆಲ್ಲ ಗಂಗರ ಕಾಲದ್ದು. ಇದರಲ್ಲೇ ಗೊತ್ತಾಗುತ್ತೆ ಗೈಸ್ ನಮಗೆ. ನೋಡಿ ಈ ಕಲ್ಲುಗಳು ನಮ್ಮದು 10 ಜನ್ಮ ಪೂರ್ವಜರು ಹುಟ್ಟಿರಲಿಲ್ಲ ಅನಿಸುತ್ತೆ ಇದೆಲ್ಲ ಇದ್ದಾಗ. ಇವೆಲ್ಲ ಏನೇ ಇದ್ದರೂ 10ನೇ ಶತಮಾನದಲ್ಲಿ ಇದ್ದ ಶಾಸನಗಳಿವೆಲ್ಲ, 10ನೇ ಶತಮಾನದ ಶಾಸನಗಳಿವೆಲ್ಲ ತುಂಬ ಇದೆ. ಪ್ರತಿಯೊಂದು ಕಲ್ಲಲ್ಲೂ ಒಂದೊಂದು ವಿಷಯ ಅಡಗಿದೆ. ಹೆಂಗಿದೆ ನೋಡಿ ದೇಶು ಕಾಲಕ್ಕೆ ಇದೆಲ್ಲ ಈಗಿನ ಮಾಡಿದ್ದು ಅನಿಸುತ್ತೆ. ಇದು ಇಟ್ಕೆ ಎಲ್ಲ ಇದೆ. ಬ್ರೋ ಫಸ್ಟ್ ಬಟ್ ಅವ್ರು ಸಾಮಂತರಾಗಿ ಎಲ್ಲರಿಗೂ ಮೊದಲಿಗೆ ಬಂದವ್ರೆ ಅವರು. ಕದಂಬರಿಗೂ ಸಾಮಂತರು ಇವರೇ, ಚೋಳರಿಗೂ ಸಾಮಂತರು ಇವರೇ, ರಾಷ್ಟ್ರಕೂಟರಿಗೂ ಇದು ಸಾಮಂತರು ಇವರೇ, ಕಲ್ಯಾಣಿ ಚಾಲುಕ್ಯರಿಗೂ ಸಾಮಂತರು ಇವರೇ. ಹಿಂಗೆ 10ನೇ ಶತಮಾನದವರೆಗೂ ಆಳ್ತಾರೆ ಚಾವುಂಡರಾಯ ಫೋರ್ವರೆಗೂ. ನಿಮ್ಮಿಂದ ನಮಗೊಂದೆರಡು ಇನ್ಫಾರ್ಮೇಷನ್ ಸಿಕ್ತು, ಥ್ಯಾಂಕ್ ಯು. ಇದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ. ಇದೇ ವಿಷ್ಣುವರ್ಧನ ಅವ್ರ ಕಾಲದಲ್ಲಿ ಶಂಕರಾಚಾರ್ಯರ ಆಜ್ಞೆಯ ಮೇರೆಗೆ ಇದು ಕಟ್ಟಿದ್ದು ದೇವಸ್ಥಾನ. ಇದು ನೋಡಿ, ಇಲ್ಲಿದೆ ಶಾಸನಗಳು, ಇದ್ರ ಮೇಲೂ ಬರೆದವ್ರೆ ನೋಡಿ. ಶಾಸನ ಇದ್ರ ಮೇಲೆ ಇದೆ. ನನಗೆ ದೇವಸ್ಥಾನ ಒಳಗೆ ಹೋಗೋಣ ಈಗ. ಲಕ್ಷ್ಮೀನಾರಾಯಣ ಸ್ವಾಮಿ, ಐ ಥಿಂಕ್ ಇದೇ ದೊಡ್ಡ ದೇವಸ್ಥಾನ ಅನ್ಸುತ್ತೆ ನೋಡಿ. ಆನೆದು ಎಷ್ಟು ಉದ್ದ ಇದೆ. ಇದು ತಲೆ ಮಾತ್ರ ಹಾಕಿರೋದು. ಏನು ಶಿಲೆ ಮಾಡಿದ್ದಾರೆ ಅಂದರೆ, ಆವಾಗ ಸಿಮೆಂಟ್ ಎಲ್ಲ ಏನು ಪ್ರತಿಯೊಂದು ಕಲ್ಲಲ್ಲಿ ಕಟ್ಟಿದ್ದಾರೆ ಹೊರತು ಕಲ್ಲಿಗೆ ಏನು ಜೋಡಣೆ ಮಾಡಿಲ್ಲ. ನಮೋ ನಾರಾಯಣ, ಜೈ ನಾರಾಯಣ, ಲಕ್ಷ್ಮೀನಾರಾಯಣ. ಇದು ಸುಂದರವಾದ ಅಮ್ಮನವರು. ಇಲ್ಲೊಂದು ದೇವಸ್ಥಾನ ನೋಡಿ,
ನಾರಾಯಣ ಇರೋ ಕಡೆ ನಮ್ಮ ಶ್ವಾನ ಇದ್ದೇ ಇರ್ತಾನೆ ಅಂತ. ದೇವ್ರ ದರ್ಶನ ಮಾಡೋಣ. ಏನು ಬ್ರೋ ಇಷ್ಟು ಬೇಗ ಆಯ್ತಾ ಬ್ರೋ ದರ್ಶನ? ಬೇಡ ಇದೆ ನೋಡಿ ಹೆಸರು ಅದು ಹೇಗೆ ಬಟ್ ಇದು ಇಲ್ಲಿ ಸೋಮನಾಥ ದೇವಾಲಯದಾಗ ಎಷ್ಟು ಇದು ಮಾಡ್ಯಾರಲ್ಲ, ಅದು ಯಾವುದೋ ಜಬ್ಲಿ ಅಪ್ಪ ಈ ಸುತ್ತಮುತ್ತ ಹೆಂಗಿದೆ ಅಲ್ಲಿ ದೇವಸ್ಥಾನ ಸುತ್ತ. ಐ ಥಿಂಕ್ ಇಲ್ಲಿ ತಲಕಾಡಲ್ಲಿ ದೊಡ್ಡ ದೇವಸ್ಥಾನ ಇದೆ. ಯಾರೋ ಅಣ್ಣ ತಮ್ಮಂದಿರು 3 ಜನ ಹೋಯ್ತಾ ಅವರೇ. ಬರೀ ಮುಂದೆ ಹೋಗೋಣ. ನಮಗನ್ಸೋ ಪ್ರಕಾರ ಇದು ಕಟ್ಟಿದ್ದು ತುಂಬ 1000 ವರ್ಷಗಳ ಹಿಂದೆ. ಈ ಮೇಲ್ಗಡೆ ಏನಿದೆ ಗೋಪುರ, ಇದು ರೀಸೆಂಟಾಗಿ ಕಟ್ಟಿರೋದು, ಕೆಲವು ವರ್ಷಗಳ ಹಿಂದೆ ಅನಿಸುತ್ತೆ ಇದು ಗೋಪುರ. ನೋಡಿ ಅಸಲಿ ಒಂದು ಕಲ್ಲು ಮೇಲೆ ಒಂದು ಕಲ್ಲು ಇಟ್ಟಿರೋದು. ಇದು ಯಾವ ಗ್ರಿಪ್ ಮೇಲೆ ನೀವು ಕೂತಿರ್ಬೇಕಿದು. ಹಾಂ ಬ್ರೋ, ಇಲ್ಲಿ ದೇವರೇ ಇಲ್ಲ ಬ್ರೋ. ಅದು ಇಲ್ಲ, ಖಾಲಿ ಇದೆ. ಗ್ರೇಟ್ ಅಲ್ವ ಬ್ರೋ? ಇಲ್ಲಿ ನೋಡಿ, ಒಂದು ಕಲ್ಲು ಮೇಲೆ ಒಂದು ಕಲ್ಲು ಹೆಂಗೆ ಇಟ್ಟಿದ್ದಾರೆ ಅಂದರೆ, ಇವಾಗ ಗೊತ್ತಾಯ್ತು. ಈ ಲಾಕ್ ಬರ್ತದೆ ಗೊತ್ತಾ ಸೆಂಟ್ರಲ್ಲಿ, ಆ ಲಾಕ್ ಮಾಡಿರೋದು ಕಲ್ಲಲ್ಲಿ. ಇದರಿಂದ ಫುಲ್ಲು ಇದನ್ನ ನಿಲ್ಲಿಸಿರ್ತಾರೆ, ಫುಲ್ ಎಲ್ಲ ಕಿಲಿ ಲಾಕಿಂಗ್ ಸಿಸ್ಟಮ್ ಅಲ್ಲ. ಇವಾಗ ಏನೇನೋ ಮಾಡ್ತೀವಿ, ಯಾವುದೂ ಆಗಲ್ಲ. ಇವಾಗ ಕಟ್ಟೋದು 100 ವರ್ಷ ಅಲ್ಲ, 10 ವರ್ಷನೂ ಇರಲ್ಲ. ಇವರೇ ಈ ಥರ ಬಿಲ್ಡಿಂಗ್ ಕಟ್ಟಿ ಅಂದರೆ ಇಂಜಿನಿಯರ್ ನಮ್ಮ ಹತ್ರ ವೆಹಿಕಲ್ ಬಂದವರು. ಯಾರು ಇಂಜಿನಿಯರ್ ಬ್ರೋ? ಸಿವಿಲ್ ಇಂಜಿನಿಯರ್ ಬಿಲ್ಡಿಂಗ್ ಕಟ್ಟಿದ್ರೆ ಅದಕ್ಕೆ ಅಲ್ವಾ ಬ್ರೋ ನೋಡೋಕೆ ಬಂದಿರೋದು ಯಾವ ಥರ ಕಟ್ಟಿದ್ದಾರೆ ಅಂತ. ನೋಡಿ ಇಲ್ಲಿ ಒಂದು ಬಾವಿ ಇದೆ, ಹಳೇ ಕಾಲು ಬಾವಿ. ಯಾರೋ ಕೇಳ್ತಿದ್ದಾರೆ, ಇದು ಗಂಗೂರು ಕಾಲದ್ದು ಅಂತೆ. ಗಂಗೂರದ್ವಲ್ಲ, ಇದು ಹೊಯ್ಸಳದ್ದು. ಎಲ್ಲ ನಮ್ಮವ್ರದ್ದೇ, ಆದರೆ ಹೊಯ್ಸಳ ರಾಜರಿದ್ದಾಗ ಕಟ್ಟಿರೋದು ಇದು. ಫೈನಲಿ ಆಯಿತು. ಕೊನೆ ದೇವಸ್ಥಾನ ಇದೇ ಆಗಿದೆ. ಶಿವನ ದೇವಸ್ಥಾನ ಎಲ್ಲ ಆಯಿತು. ನಮ್ಮ ಮುಂದಕ್ಕೆ ನೆಕ್ಸ್ಟು ನಮ್ಮ ಫ್ರೆಂಡ್ಸ್ಗಳು ಹೊರಟಿದ್ದಾರಂತೆ.
ಅವ್ರು ಬರೋಷ್ಟರಲ್ಲಿ ನಾನು ಚೌಟ್ರಿಗೆ ಹೋಗಬೇಕು, ಬೀಚ್ಗೆ ಹೋಗ್ಬೇಕು. ಇದು ರಿವರ್ಗೆ ಹೋಗ್ಬೇಕಾಯ್ತು, ಕಾವೇರಿ ನದಿಗೆ. ನೋಡೋಣ, ಇವತ್ತಾಗಲ್ಲ, ನಾಳೆನೇ ಬರೋದು. ನೋಡೋಣ, ನಾಳೆ ಒಂದು ಸಲ ಬಂದು ಕಾವೇರಿ ರಿವರ್ ಹತ್ರ ಹೋಗೋಣ. ಯಾವುದೋ ಚಿಕ್ಕ ಚೋಟ ದೇವಸ್ಥಾನ ಅನ್ಬೋದು. ಗಾಯ್ಸ್, ಎಕ್ಸಿಟ್ ನಾರಾಯಣ, ಮತ್ತೆ ಸಿಗೋಣ. ಕ್ಲೋಸ್ ಟೈಮ್ ಆಯಿತು ಗೈಸ್, 6:45, 7 ಗಂಟೆ ಹತ್ರ ಆಗ್ತಿದೆ. ಗೈಸ್ ಫೈನಲಿ ಆಯಿತು. ವಿದ್ಯಾನಾಥೇಶ್ವರ ದೇವಸ್ಥಾನ ದರ್ಶನ ಆಯಿತು, ಪಾತಾಳೇಶ್ವರನೂ ಆಯಿತು, ಮರಳೇಶ್ವರನೂ ಆಯಿತು, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನವೂ ಆಯಿತು. ಅದ್ರ ಜೊತೆಗೆ ಚೌಡೇಶ್ವರಿ ದೇವಸ್ಥಾನದ್ದು ಆಯಿತು. ನಾವು 3 ದೇವಸ್ಥಾನ ನೋಡೋಕ್ಕಾಯಿತು. ಒಂದು ಪಾತಾಳೇಶ್ವರ, ಒಂದು ವೈದ್ಯನಾಥೇಶ್ವರ, ಇನ್ನೊಂದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಮಾತ್ರ ನೋಡೋಕ್ಕಾಗಿತ್ತು. ಇನ್ನು ಮಿಕ್ಕಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ಬೇರೆ ದೇವಸ್ಥಾನ ನೋಡೋಕ್ಕಾಗಿಲ್ಲ. ನೋಡೋಣ, ನಾಳೆ ನೆಕ್ಸ್ಟ್ ಟೈಮ್ ಬಂದಾಗ ದರ್ಶನ ಆಗುತ್ತೆ ಇಲ್ಲೋ ನೋಡೋಣ. ಇವತ್ತು ಕ್ಲೋಸ್ ಆಗೋಗ್ಬಿಟ್ಟಿದೆ. ಜನ ಸ್ವಲ್ಪ ಕಡಿಮೆನೇ ಇದ್ದರು ಅಂತ ಹೇಳ್ಬೋದು. ಆದರೆ ಇಲ್ಲಿ ಇವತ್ತಿಗೆ ಸ್ವಲ್ಪ ಜಾಸ್ತಿ ಇದ್ದರು ಅಂತ ಹೇಳ್ತಾರೆ ಅವರು. ಆದರೆ ನನ್ನ ಕಣ್ಣಿಗೆ ಜಾಸ್ತಿ ಜನ ಕಾಣಿಸಿಲ್ಲ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದು ಸುತ್ತ ಹೀಗಿದೆ. ಗ್ರೂಪಲ್ಲಿ ಫೋಟೋ ತಗೋತಾ ಅವರೇ. ಎಲ್ಲ ಫ್ರೆಂಡ್ಸ್ಗಳು ಬಂದಿರೋದು. ನಾನು ಅಬ್ಬೇಪಾರಿ ಥರ ಒಬ್ಬನೇ ಬಂದಿದ್ದೀನಿ ಗೈಸ್. ಸರಿ, ಟೈಮ್ ಆಯಿತು ಇವಾಗ. ಅಲ್ಲಿಗೆ ಹೋಗ್ಬೇಕು, ಚೌಟ್ರಿ ಹತ್ರ. ಕಾವೇರಿ ರಿವರ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ನೆಕ್ಸ್ಟ್ ಟೈಮ್ ಅಂದರೆ ನಾಳೆ ನೋಡಬೇಕು. ನಾಳೆ ಆದರೆ ವೀಡಿಯೋ ಮಾಡ್ತೀನಿ. ಕೆಲಸ ಆಯಿತು, ಮುಗೀತು, ಸಂಜೆ ಬೇರೆ ಆಯ್ತಾ ಇದೆ. ಹೊರಡೋಣ. ನಮ್ಮ ಪಯಣ ಚೌಟ್ರಿಯ ಕಡೆಗೆ. ನನ್ನ ಚಪ್ಪಲಿ ಬೇರೆ ಎಲ್ಲಿ ಬಿಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೋಗಬೇಕು. ಏನೇ ನಮ್ಮೂರಾದ್ರೂ ಒಂದು ಸಂಜೆ ಆಯ್ತಾ ಒಂದು ಭಯ ಇರುತ್ತೆ. ಏನಾದರೂ ಆಗಲಪ್ಪ, ಫಸ್ಟ್ ಹೋಗಿ ನಮ್ಮ ಮನೆ ಸೇರ್ಕೊಬೋಣ ಅನಿಸ್ಬಿಡ್ತೀವಿ. ಹುಟ್ಟಿದ್ದು ಬೆಳೆದಿದ್ದ ಜಾಗ ಒಂಥರ, ಆದರೆ ಬೇರೆ ಊರಿಗೆ ಬಂದು ಇರೋದು ಒಂಥರ. ನೋಡಿ, ನಮ್ಮ ಕಲ್ಯಾಣಿ ತೋರಿಸ್ಬೇಕಾಯ್ತು, ತೋರ್ಸೋಕ್ಕಾಗಿಲ್ಲ, ಕ್ಲೋಸ್ ಇದೆ ಇದು ಕೂಡ. ಇವತ್ತು ಟೆಂಪಲ್ ಮಾತ್ರ ಆಗಿದೆ, ಸಂಜೆ ಆಗಿದೆ. ನಾಳೆ ಮದುವೆಗಿದ್ವಿ ಮುಗಿಸ್ಕೊಂಡು ನೋಡೋಣ. ನಮ್ಮದು ಫ್ರೆಂಡ್ಗಳು ಏನಾರು ಬಂದರೆ ಓಕೆ, ಇಲ್ಲಾಂದ್ರೆ ಇಲ್ಲ. ಕಲ್ಯಾಣಿ ಇದು, ಅದು ನಮ್ಮ ಸ್ಕೂಲು. ನಮ್ಮ ಗೌರ್ಮೆಂಟ್ ಸ್ಕೂಲ್ ಕಲಿಸಿದ್ದು ಸಕ್ಕದಾಗಿ ಹೇಳ್ತಿದ್ದಲ್ಲ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಮುಂದೆ ಯಾವ ಕಾರ್ಪೊರೇಟ್ ಇಂಗ್ಲೀಷ್ ಸ್ಕೂಲ್ಗಳು ಇಲ್ಲ. ಅಷ್ಟು ಗ್ರೇಟ್ ಅನ್ಬೋದು. ನೋಡಿ, ಟಿಕೆಟ್ ಬೇರೆ ಇಸ್ಕೊಂಡಿದ್ದೀನಿ, 36 ನಂಬರು. ಇದು ಅರ್ಚನೆ ಮಾಡಿಸಿದೆ ನಮ್ಮ ಅಪ್ಪ ಅಮ್ಮಂಗೆ, ಅದ್ರ ಇದೆ. ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು. ಅಷ್ಟು ಬಂದೆ. ಆ ರೂಟಲ್ಲಿ ಹೋಗಿ ಬಳಸ್ಕೊಂಡು ಬಂದಿದ್ದೀನಿ. ಇನ್ನು ಚಪ್ಪಲಿ ಎಷ್ಟು ನಮ್ದು RC ಕನ್ನಡಿಗ. ಹಾಂ, ನೀವು ಇದೇ ಊರ ಬೇರೆ ಯಾವ ಊರು ನಿಮ್ಮದು? ಬಾಗಲಕೋಟೆ. ಅಲ್ಲಿಂದ ಬಂದಿದ್ದೀರಾ? ಮತ್ತು ಇಲ್ಲಿ ಸ್ಟೇ ಇವತ್ತು ನೈಟು ಆಯ್ತಲ್ಲ? ಎಲ್ಲ ದೇವಸ್ಥಾನ ನೋಡಿದ್ರಾ? ಇದು ಕೀರ್ತಿನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿದ್ವಿ. ಅದು ಚೌಡೇಶ್ವರಿ ಅಲ್ಲೇ ನೋಡಿದ್ರಾ? 1-2 ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಹಾಂ, ಅದೇ ನಮಗೆ.
ಏನಂದಿರಲ್ಲ ಆರ್ ಸಿ ಕನ್ನಡಿಗ ಇವ್ರು ಓಪನ್ ಮಾಡಿದ್ರು. ಅಯ್ಯೋ ನನ್ನ ಪುಣ್ಯ, ನಾನು ಹೇಳ್ಬೇಕಂದ್ರೆ ಯೂಟ್ಯೂಬ್ ಹೊಸಬ, ಆದರೂ ಹುಡುಕಿ ತಕ್ಷಣ ಬಂತಲ್ಲ, ಅದೊಂದು ಖುಷಿ ವಿಷಯ. 1.39 ಕೆ ಐತಿ, 300 400 ಆಗುತ್ತೆ. ಸೈಡ್ ಬರ್ರಿ. ನಿಮ್ದು ಮುಗೀತಾ? ಹೊಡ್ತಾ ಇದ್ರಿ ಈಗ? ಎಲ್ಲ ಚೆನ್ನಾಗೈತಾ ದರ್ಶನ? ಏನು ಪ್ಲ್ಯಾನ್ ಈ ಕಡೆ ಹಾಕಿ ನಂದಿದ್ರಲ್ಲ? ಅಂದರೆ ನಾವು ಚಾಮರಾಜನಗರ ವಿ ಆಗಿ ಅಪಾರ್ಟಾಗಿ ಹೊಸದಾಗಿ ನಮ್ಮ ಟೈಮಿಂಗ್ ಇದ್ದೀವಿ ಹಂಗೆ ಸುತ್ತಮುತ್ತ ಚೆನ್ನಾಗೈತಲ್ಲ? ಯಾರು ಎಷ್ಟು ಜನ ಬಂದಿದ್ದೀರಿ ನೀವು? 34 ಪೀಪಲ್. ಏನೋ ಗೈಡ್ ಕರ್ಕೊಂಡೋಗಿದ್ದೇನೆ, ಇನ್ಫಾರ್ಮೇಷನ್ ತೊಗೊಂಡ್ರಾ? ಇವೆಲ್ಲ ಗೊತ್ತಿರೋವೆಲ್ಲ ಎಷ್ಟು ಹೋದ್ರೂ ಗೊತ್ತಾಗಲ್ಲ ಬ್ರೋ. ಇದಕ್ಕೆ ಎಕ್ಸಾಂಪಲ್ ಕೀರ್ತಿನಾರಾಯಣ ದೇವಸ್ಥಾನ ಯಾರು ಮಾಡಿದ್ರು ಅಂದರೆ ಗಂಗರು ಅಂತಾರೆ. ಗಂಗರು ಅಲ್ಲ, ಹೊಯ್ಸಳರು. ಕೆಲವೊಂದು ಚಿಕ್ಕದು ಗೊತ್ತಾಗಲ್ಲ ನಮಗೆ. ಅದಕ್ಕೆ ಕೀರ್ತಿನಾರಾಯಣ ಗಂಗರಲ್ಲಿ ಬರೋದೇ ಇಲ್ಲ, ಅದು ಕೊಟ್ಟೇ ಇಲ್ಲ. ಇನ್ನೊಂದು ಚೋಳರದ್ದು ಬರ್ತದೆ, ತಮಿಳಲ್ಲೂ ಬರ್ದಿದ್ದಾರೆ, ಅಲ್ಲಿ ಕೆಳಗಡೆ ಇಟ್ಟಿದ್ದಾರೆ. ಮೊದಲು ನಮ್ಮವ್ರು ಇದ್ದಿದ್ದು ಗಂಗರು, ಅದಾದ್ಮೇಲೆ ಚೋಳರಾದ್ಮೇಲೆ ಹೊಯ್ಸಳರು ಬಂದಿದ್ರು. ಅಮ್ಮನವರು ಮತ್ತೆ ಇನ್ಸ್ಕ್ರಿಪ್ಷನ್ಸ್ ಇದಾವಲ್ಲ. ನಿಮ್ಗೆ ಇದು ಅಲ್ಮೇಲಮ್ಮ ಅವ್ರದ್ದು ಇನ್ಫಾರ್ಮೇಷನ್ ಏನು ಗೊತ್ತಾಯ್ತು? ನಾನು ತಿಳ್ಕೊಂಡಿದ್ದೀನಿ. ಜನರಲ್ ಅಂದ್ರೆ ಏನು ಅನ್ಕೊಂಡಿದ್ದೀರಾ? ಅದು ನಿಜ ಅನ್ಕೊಂಡಿದ್ದೀರಾ, ಸುಳ್ಳು ಅನ್ಕೊಂಡಿದ್ದೀರಾ? ಕತೆ ಸರ್, ಅದು ನಿಜಾನೋ ಸುಳ್ಳು ಅದು ನಾವು ಇದು ಮಾಡಕ್ ಹೋಗಲ್ಲ. ಅದಂತೂ ಎಕ್ಸಾಮ್ ಎಲ್ಲೂ ಬರೆಯೋದಿಲ್ಲ ನಾವು, ಹಾಗೆ ಯಾರು ಪಾಠ ಮಾಡೋರು. ಅದು ಏನಾಗಿದೆ ಅಂದರೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹೇಳಿ ಅದು ತಿಳ್ಕೊಂಡಿದ್ದೀನಿ ತುಂಬ. ಅದು 4-5 ನಮ್ಮದು ಜಾಸ್ತಿ ನಾವು ಫಾಲೋ ಮಾಡೋದು ಚರಿತ್ರೆ ಮೀಡಿಯಾ ಮಾಸ್ಟರ್ ಅಂತ ಒಬ್ರು ಇದ್ದಾರೆ, ಅವ್ರದ್ದು ಜಾಸ್ತಿ ಫಾಲೋ ಮಾಡ್ತೀನಿ. ಅವ್ರದಿಂದ ಕೇಳ್ಕೊಂಡು ಆಮೇಲೆ ಬಂದಿದ್ದು ನಾನು. ಬೇಸಿಕ್ಕು ಗೊತ್ತಿಲ್ಲ ಅಂದರೆ ಬಂದು ವೀಡಿಯೋ ಮಾಡೋಕ್ಕೆ ಪ್ರಯೋಜನ ಇರಲ್ಲ. ಅಯ್ಯೋ ಅವರು ಗೈಡ್ ಅವರು ಸ್ವಲ್ಪ ಏನೋ ಬೇಜಾರಾದರೆ ಏನೋ ಗೊತ್ತಿಲ್ಲ. ಏನೆಲ್ಲ ಅವ್ರು ಯಾರು ಬರ್ತಾರೆ, ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತಾರೆ, ಅವರೇ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ, ನಮ್ಮ ಕೆಲಸಗಳು. ಇನ್ನೊಂದು ಏನಂದರೆ ಈ ಥರ ಯೂಟ್ಯೂಬ್ಗಳಿಗೆ ಹಾಕಿದಾಗ ಜನ ಜಾಸ್ತಿ ಬರ್ತಾರೆ. ಹಾಂ, ಆವಾಗ ಬೇಕಾದ್ರೆ ಗೈಡು ಅವ್ರು ಮಾಡ್ಕೋಬೋದು. ಎಷ್ಟು ಅವರಷ್ಟು ನಮ್ಗೆ ಗೊತ್ತಿರಲ್ಲ ಬಿಡಿ, ಅವ್ರಲ್ಲಿ ನಮ್ದು 2% ಅಷ್ಟೇ ನಮ್ಗೆ ಗೊತ್ತು ಆಗೋದು. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ, ಬಾಯ್. ಹಾಂ, ಹಿಂಗೋ ಒಂಥರ ಖುಷಿಯಾಗುತ್ತೆ. ಈ ಥರ ಬಂದಾಗ ಮಾತಾಡ್ತಾರೆ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಮಗೆ. ಗೈಸ್, ನಮ್ಮ ಜಾಗಕ್ಕೆ ನಾವು ವಾಪಸ್ ಬಂದಿದ್ದೀವಿ. ಹಾಂ, ಹೇಳಿದ್ರು ಏನಾದರೂ? ಏನು ಇಲ್ಲಿಗೆ ಬಂದಿದ್ದೀರಾ? ಏನು ಸ್ಪೆಷಲ್ ಅಂತ? ಸ್ಪೆಷಲ್ ಏನಿಲ್ಲ, ಅಂದರೆ ನಮ್ಗೆ ಹತ್ರ ಇತ್ತು. ನಿಮ್ದು ಯಾವ ಊರು? ನಮ್ಮದು ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ಬಂದಿ. ನಮ್ದು ಆರ್ ಸಿ ಕನ್ನಡಿಗ. ಹಾಗೆ ಬ್ರೋ, ಹೊಸಬ್ರನ್ನ ನೀವೇ ಬೆಳೆಸ್ಬೇಕು. ನೀವು ನೋಡಿದಾಗ ನಮಗೂ ಇಂಟ್ರೆಸ್ಟ್ ಬರ್ತಿದೆ ಬೇರೆ ಇದರ ವೀಡಿಯೋಗಳು ಮಾಡೋಕ್ಕೆ. ಕಾಮಿಡಿ ಇದ್ದರೆ ಎಲ್ಲ ಬೇರೆ ಹಾಕ್ಬಿಡ್ತಿದ್ದೆ ನೀವು. ಆರ್ ಸಿ ಕನ್ನಡಿಗ. ಹಾಂ, ಆರ್ ಸಿ ಕನ್ನಡಿಗ ಬ್ರೋ. ನೀವೆಲ್ಲ ಒಂದೇ ಊರ ಬ್ರೋ? ಶ್ರೀರಂಗಪಟ್ಟಣ? ದಾವಣಗೆರೆ. ನೀವು ಇಲ್ಲ ಅಷ್ಟು ದೂರದಿಂದ ಇದೆ ಬ್ರೋ. ಆರ್ ಸಿ 1.39 ಕೆ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಬ್ರೋ. ಆಯಿತು, ಫೈನಲಿ ನಮ್ಮ ಸ್ಲಿಪ್ಪರನ್ನು ಕೊಟ್ಟು ನಮ್ಮ ಸ್ಲಿಪ್ಪರ್ ಹಾಕ್ಕೊಂಡು ಡೈರೆಕ್ಟ್ ಚೌಟ್ರಿಗೆ ಹೋಗೋಣ. ಜನ ಬರ್ತಿದ್ರು ಆಲ್ರೆಡಿ. ಗೈಸ್ ಮುಗೀತು, ಹೊರಟೆ. ಇವಾಗ ಡೈರೆಕ್ಟು ಆ ಫ್ರೆಂಡ್ಸ್ಗಳು ಆನ್ ದ ವೇ ಬರ್ತಿದ್ದಾರೆ. ನಾನು ಇವಾಗ ಚೌಟ್ರಿಗೆ ಹೊರಡ್ತಾ ಇದ್ದೀನಿ. ಟೈಮ್ ಬಂದು 7 ಗಂಟೆ ಆಗಿದೆ. ಓಕೆ, ಹಂಗಿಂಗೋ 7:15 ಆಗುತ್ತೆ. ಇನ್ನೂ ಅವ್ರು ಬರೋದು ಇನ್ನೊಂದು ಅವರ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಂಡಿಯಾದಲ್ಲೆಲ್ಲ ಕವರ್ ಮಾಡಿದ್ದೀನಿ. ಮೋಸ್ಟ್ಲಿ ನಾಳೆ ಕಾವೇರಿ ರಿವರ್ ಬಗ್ಗೆ ಮಾತಾಡಬೇಕು. ನಾಳೆ ಬರೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಮತ್ತೆ ಸಿಗೋಣ ನೆಕ್ಸ್ಟ್ ಬರೀತದೆ.
ಕೇಳಿದ್ರೆ ನಮ್ಮ ಫ್ರೆಂಡ್ ಒಬ್ಬ ಇದ್ದ ಗಾಬರಿ, ಅವ್ನ ಹೆಸರು ಶಿವ ಅಂತ. ಅವ್ನು ಇರೋದು ನಂಜನಗೂಡು ಉಳ್ಳಳ್ಳಿ ಅಂತ, ಅಲ್ಲಿ ಇರೋದು ಅವನು ಇದೇ ಥರ ಯಾಡ ಊರ ಅಂತ ಹೇಳ್ತಿರ್ತಾನೆ. ಹೇಳ್ತೀವಲ್ಲ, ನಮ್ಮ ಮಂಡ್ಯ ಭಾಷೆಗೆ ಡಿಫ್ರೆನ್ಸ್ ನೋಡಿ. ಈ ಕಡೆ ಭಾಷೆ ಬೇರೆ, ಇನ್ನು ತಲಕಾಡು ದಾಟಿ ಮಳವಳ್ಳಿ ಬಾರ್ಡ್ರ್ ಹೋದ್ರಿ ಅಂದರೆ ಅಲ್ಲೇ ಬೇರೆ ಲ್ಯಾಂಗ್ವೇಜು, ತುಂಬ ಡಿಫ್ರೆನ್ಸ್ ಬರುತ್ತೆ ನಮ್ಮ ಕನ್ನಡದಲ್ಲ. ಇದು ಹೇಳ್ಬೇಕಂದ್ರೆ ಮೈಸೂರು ಡಿಸ್ಟ್ರಿಕ್ಟ್ ಸೇರೋದಲ್ಲ ತಲಕಾಡು, ಸೊ ಆಲ್ಮೋಸ್ಟ್ ಇಲ್ಲಿನ ಕನ್ನಡನೇ ಬೇರೆ. ಸಿದ್ದಪ್ಪಾಜಿ ದೇವಸ್ಥಾನ. ನಿಮ್ದು ಇದೆ ಬ್ರೋ? ನಿಮ್ದಿಲ್ಲ ಇಲ್ಲ. ಸ್ಟಾರ್ಟಿಂಗ್ ಬಗ್ಗೆ ನೋಡಿ ಆಚರಿಸ್ತೀನಿ. ಇದೆ ಅನಿಸುತ್ತೆ ಮದುವೆ ಚೌಟ್ರ ಮಂಗಳ. ಬ್ರೋ ಇಲ್ಲಿ ಸಿಂಗಲ್ ಚೌಟ್ರಿನ ಇರೋದು? ಒಂದೇ ಚೌಟ್ರಿನ ಇರೋದು ಇಲ್ಲಿ? ಯಾವುದದು? ಶಿವ ಪಾರ್ವತಿದು ಇದೊಂದೇನಾ? ಹಾಂ, ಅದೆಷ್ಟು ದೂರ ಇದೆ? ಏನು ಹೌದಾ? ಥ್ಯಾಂಕ್ ಯು ಬ್ರೋ. ನೀವೇ